ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಬದಲಾಗದ ದೇವರ ಪ್ರೀತಿ ಎಂಬ ಅಂಶವನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಮನುಷ್ಯರ ಮಧ್ಯದಲ್ಲಿ ಗಂಟೆ ಗಂಟೆಗೆ ಬದಲಾಗ್ತಾ ಇರುತ್ತೆ. ಮನುಷ್ಯರ ಮಧ್ಯದಲ್ಲಿ, ಮಾನವರ ಮಧ್ಯದಲ್ಲಿ ಒಂದೊಂದು ಗಂಟೆಗೆ ಮನುಷ್ಯನ ಪ್ರೀತಿ ಬದಲಾಗ್ತಾ ಇರುತ್ತೆ. ಆದರೆ ದೇವರ ಪ್ರೀತಿ ಮಾತ್ರ ಬದಲಾಗಲ್ಲ. ಮನುಷ್ಯರ ಮಧ್ಯದಲ್ಲಿ ಪ್ರೀತಿ ಯೋಚನೆ ಮಾಡುವಾಗ ಅಂದವಾಗಿರಬೇಕು, ಸುಂದರವಾಗಿರಬೇಕು, ಇಲ್ಲಾಂದರೆ ಐಶ್ವರ್ಯವಂತರು, ಬುದ್ಧಿವಂತರು, ಈ ಲೋಕದಲ್ಲಿ ಉನ್ನತ ಉದ್ಯೋಗ ಮಾಡುವವರು, ಒಟ್ಟಿನಲ್ಲಿ ಅವರಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ಕಂಡಾಗ, ಅನುಕೂಲವಾಗಿದ್ದಾಗ ಆ ಪ್ರೀತಿ ಎನ್ನುವಂಥ ಮಾತನ್ನು ಬಳಸ್ತಾ ಇರ್ತಾರೆ. ನಿನ್ನ ಮೇಲೆ ನನಗೆ ಬಹಳ ಪ್ರೀತಿ ಇದೆ ಅಂತ. ಈ ಪ್ರೀತಿ, ಪ್ರೇಮ ಎನ್ನುವಂಥ ಪದಗಳು ಹೆಚ್ಚಾಗಿ ಯೌವನ ಕಾಲದಲ್ಲಿ ಯುವಕರ ಮಧ್ಯದಲ್ಲಿ ಕಾಣ್ತಾ ಇರುತ್ತೆ. ಎಷ್ಟು ಕಾಲದವರೆಗೆ ಈ ಪ್ರೀತಿ, ಪ್ರೇಮ ಎನ್ನುವಂಥ ಪದಗಳು ಬರ್ತಾ ಇರುತ್ತೆ ಅಂತ ನೋಡುವಾಗ ಸ್ವಲ್ಪ ಕಾಲದವರೆಗೆ ಅವರ ಮಧ್ಯದಲ್ಲಿ ಉಲ್ಲಾಸ, ಅವರ ಮಧ್ಯದಲ್ಲಿ ಸಂತೋಷ, ನೆಮ್ಮದಿ ಇದ್ದಾಗ ಈ ಪ್ರೀತಿ, ಪ್ರೇಮ ಎನ್ನುವಂಥ ಪದಗಳು ಕಾಣುತ್ತೆ. ಒಂದು ವೇಳೆ ಅವರ ಮಧ್ಯದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಏರುಪೇರು ನಡೆದಾಗ, ಸಮಸ್ಯೆಗಳು ಉಂಟಾದಾಗ ಈ ಪ್ರೀತಿ, ಪ್ರೇಮ ಎನ್ನುವಂಥ ಪದಗಳು ಕಾಣಲ್ಲ, ಬೇರೆ ರೀತಿಯಲ್ಲಿ ಕಾಣುತ್ತೆ. ಬೇರೆ ರೀತಿಯಲ್ಲಿ ಅಂದರೆ ಹೀಯಾಳಿಸುವಂಥದ್ದು, ಅವಮಾನಪಡಿಸುವಂಥದ್ದು, ಇಲ್ಲಾಂದರೆ ಚಿಕ್ಕ ನೋಟದಿಂದ ನೋಡುವಂಥದ್ದು, ಇಂತಹ ಗುಣಗಳು ಮನುಷ್ಯರ ಮಧ್ಯದಲ್ಲೇ ಕಾಣುತ್ತೆ. ಅಂದರೆ ಒಂದು ಗಂಟೆಗೆ ತೋರಿಸಿರುವಂಥ ಒಂದು ಪ್ರೀತಿ ಮತ್ತೆ ಕಾಣಲ್ಲ ರೀ. ಆ ಪ್ರೀತಿ, ಪ್ರೇಮದ ಪದಗಳು ಎಲ್ಲಿ ತನಕ ಅಂತ ನೋಡುವಾಗ ಅವನಿಗೇನೋ ಕೋರಿಕೆ ಇದೆ. ಆ ಕೋರಿಕೆ ತೀರೋ ತನಕ ಯಾರ ಮಧ್ಯದಲ್ಲೇ ಆದರೂ ಆಗಿರ್ಬೋದು, ಸ್ತ್ರೀಯರಲ್ಲಿ ಆಗಿರ್ಬೋದು, ಪುರುಷರಲ್ಲಿ ಆಗಿರ್ಬೋದು, ಈ ಕೋರಿಕೆಗಳು ಇಲ್ಲಾಂದರೆ ಏನೋ ಒಂದು ತೀರೋ ತನಕ ಆ ಮಾತುಗಳು ಬರುತ್ತೆ. ಆಮೇಲೆ ಯಾವ ರೀತಿ ಇರುತ್ತೆ ನೋಡ್ತಾ ಇದ್ದೀವಲ್ವ, ಎಲ್ಲರೂ ನೋಡ್ತಾ ಇದ್ದೀರಾ, ಎಲ್ಲರೂ ಅನುಭವಿಸ್ತಾ ಇದ್ದೀರಾ, ಅನುಭವಿಸುವಂಥದ್ದು ನೋಡ್ತಾ ಇದ್ದೀವಿ. ಏನೋ ಸಿಕ್ಕಾಗ ಒಂದು ರೀತಿಯಲ್ಲಿ ಪ್ರೀತಿ, ಕಳ್ಕೊಂಡಾಗ ಮತ್ತೊಂದು ರೀತಿಯಲ್ಲಿ ಇರುತ್ತೆ ಮಾನವ ಸಮಾಜದಲ್ಲಿ. ನೋಡಿ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಕಲ್ತಿದ್ದಾರೆ. ಒಟ್ಟಿನಲ್ಲಿ ಇವರಿಗೆ ಅನುಕೂಲವಾಗಿರಬೇಕು. ಕೆಲವರು ದುಃಖಪಟ್ಟು ಹೇಳ್ತಾರೆ, ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ. ಕೆಲವರು ಸ್ತ್ರೀಯರು ಹಣ ಕೊಟ್ಟರೆ ನನ್ನ ಗಂಡನು ಪ್ರೀತಿಸ್ತಾನೆ, ಹಣ ಕೊಡಲಿಲ್ಲ ಅಂದರೆ ಪ್ರೀತಿಸಲ್ಲ, ಪ್ರೀತಿ ಮಾತು ಏನಿಲ್ಲ, ಬಾಯಿಗೆ ಬಂದ ಹಾಗೆ ಬೈತಾರೆ, ಅವಮಾನಪಡಿಸ್ತಾರೆ, ನಿಂದಿಸ್ತಾರೆ, ಅವರ ಸುಖವನ್ನು ಅವರು ನೋಡಿಕೊಳ್ತಾರೆ ಅಂತ. ಅವರ ಸುಖವನ್ನು ಅವರು ನೋಡಿಕೊಳ್ಳುವಂಥದ್ದು, ಹಣ ಕೊಟ್ಟಾಗ ಪ್ರೀತಿಸುವಂಥದ್ದು, ಅದು ಪ್ರೀತಿ ಅಂತಾರ? ಅದು ಪ್ರೀತಿನ? ಪ್ರೀತಿ ಎನ್ನುವಂಥ ಪದಕ್ಕೆ ಅರ್ಥ ಗೊತ್ತಾಗಬೇಕಾದ್ರೆ ಅದು ದೇವರ ಬಳಿಯಲ್ಲಿ ಬರಬೇಕು, ಯೇಸು ಕ್ರಿಸ್ತರ ಬಳಿಯಲ್ಲಿ ಬರಬೇಕು, ಪವಿತ್ರಾತ್ಮನ ಬಳಿಯಲ್ಲಿ ಬರಬೇಕು. ಅವರ ಬಳಿಯಲ್ಲಿ ಬರಬೇಕಾದ್ರೆ ಬೈಬಲ್ ಗ್ರಂಥವನ್ನು ಓದಬೇಕು. ಬೈಬಲ್ ಗ್ರಂಥವನ್ನು ಓದದೆ ಹೋದರೆ ದೇವರ ಪ್ರೀತಿ ಅರ್ಥ ಆಗಲ್ಲ, ಯೇಸು ಕ್ರಿಸ್ತರ ಪ್ರೀತಿ ಅರ್ಥ ಆಗಲ್ಲ, ಪವಿತ್ರಾತ್ಮನ ಪ್ರೀತಿ ಅರ್ಥ ಆಗಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ನಮ್ಮಲ್ಲಿ ಏನಿದೆ ಅಂತ ನೋಡುವಾಗ ಏನ್ರಿ, ಮಾತಿಗೆ ತಪ್ಪೋರು ಎಲ್ಲ ಸುಳ್ಳು ಮಾತುಗಳೇ.
ದೃಢವಾದದ್ದೇನಿಲ್ಲ ಮನುಷ್ಯರ ಮಧ್ಯದಲ್ಲಿ. ಮನುಷ್ಯರು ಹೇಗೆ ಕಾಣಿಸ್ಕೊಳ್ತಾರಂತ ನೋಡುವಾಗ ಉನ್ನತರಾಗಿ ಕಾಣಿಸ್ಕೊಳ್ತಾರೆ, ಶ್ರೇಷ್ಠರು ಎಂದು ಹೇಳಿಕೊಳ್ತಾರೆ, ನಾವು ಸತ್ಯವಂತರು ಅಂತ ಹೇಳ್ಕೊಳ್ತಾರೆ. ಆದರೆ ಎಲ್ಲ ಸುಳ್ಳೇ, ಎಲ್ಲ ಮೋಸನೇ. ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರು ಏನು ಮಾಡ್ತಾರೆ ಗೊತ್ತಾ? ತಮ್ಮ ವಸ್ತುಗಳನ್ನು ಮಾರೋದಕ್ಕೆ ಇದು ಅಂಥ ಕಂಪನಿ ಇಂಥ ಕಂಪನಿ ಅಂತೇಳಿ ಬಹಳ ಮಾತುಗಳನ್ನು ಮಾತನಾಡಿ ಯಾರು ಪರ್ಚೇಸ್ ಮಾಡ್ತಾರೋ ಅವರನ್ನು ಮರುಳು ಮಾಡುವಂಥ ರೀತಿಯಲ್ಲಿ ನಡ್ಕೊಳ್ತಾರೆ, ಮೋಸ ಮಾಡ್ತಾರೆ. ಮೋಸ ಮಾಡುವಂಥದ್ದು ನಡೆಯುತ್ತೆ. ಹಾಗೆ ಕಲ್ತ್ಕೊಂಡಿದ್ದಾರೆ. ಅಂದರೆ ಮನುಷ್ಯನು ಮಾತಿನ ಮೇಲೆ ಇಲ್ಲ. ಮನುಷ್ಯನು ಒಂದು ರೀತಿಯಲ್ಲಿ ನೋಡುವಾಗ ನಟನೆಗಾರ, ಮೋಸಗಾರನು, ಮಾಯಗಾರನು, ಕುತಂತ್ರಗಾರನು, ಎಲ್ಲ ಗುಣಗಳು ಈ ಮನುಷ್ಯನಲ್ಲಿದೆ. ಮನುಷ್ಯರನ್ನು ಕುರಿತು ಎಚ್ಚರಿಕೆಯಾಗಿರಿ ಅಂತಾರೆ ಪ್ರಭು. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಬೋರ್ಡ್ಗಳನ್ನು ಹಾಕಿರ್ತಾರೆ. ನಾಯಿಗಳಿವೆ ಎಚ್ಚರಿಕೆ, ಈ ಪ್ರಾಂತದಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ, ಈ ಪ್ರಾಂತದಲ್ಲಿ ಇನ್ನೊಂದು ರೀತಿಯಲ್ಲಿ ಮೃಗಗಳಿವೆ ಎಚ್ಚರಿಕೆ. ಕೆಲವು ಪ್ರಾಂತದಲ್ಲಿ ಅಲ್ಲಲ್ಲಿ ಈ ಚಿಕ್ಕ ಚಿಕ್ಕ ಬೋರ್ಡುಗಳನ್ನು ನೋಡ್ತೀವಿ. ಬೈಬಲ್ ಗ್ರಂಥದಲ್ಲಿ ಮನುಷ್ಯರನ್ನು ಕುರಿತು ಹೇಳಿರುವಂಥ ಮಾತಿನಂತೂ ನೋಡುವಾಗ ಮನುಷ್ಯರನ್ನು ಕುರಿತು ಎಚ್ಚರಿಕೆ ದೇವರು ಹೇಳಿರುವಂಥದ್ದು. ಮನುಷ್ಯರು ಯಾರೇ ಆಗಿರ್ಬೋದು, ಅಣ್ಣನಾಗಿರ್ಬೋದು, ತಮ್ಮನೂ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಗಂಡನೂ ಆಗಿರ್ಬೋದು, ಸ್ನೇಹಿತನೂ ಆಗಿರ್ಬೋದು, ಇಲ್ಲ ತಂದೆ ಆಗಿರ್ಬೋದು, ಇಲ್ಲ ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರನ್ನು ಕುರಿತು ಎಚ್ಚರಿಕೆ. ಕೊನೆಯದಾಗಿ ನಿನ್ನನ್ನು ಕುರಿತು ನೀನೇ ಎಚ್ಚರಿಕೆಯಾಗಿರು ಅಂತಾರೆ. ಕೊನೆಯದಾಗಿ ನಿನ್ನನ್ನು ಕುರಿತು ನೀನೇ ಎಚ್ಚರಿಕೆಯಾಗಿರು. ಒಬ್ಬ ಮನುಷ್ಯನನ್ನು ಕುರಿತು ನೀನು ಎಚ್ಚರಿಕೆಯಾಗಿರು. ಯಾರನ್ನು ನಂಬಬೇಡ. ಎಲ್ಲರನ್ನು ನೀನು ಪ್ರೀತಿಸು, ಆದರೆ ಯಾರನ್ನೂ ನಂಬಿಕೊಂಡು ನೀನು ಕುಳಿತುಕೊಳ್ಬೇಡ, ಯಾರನ್ನು ನಂಬಬೇಡ. ಅವರೇನು ಪ್ರೀತಿ ಪ್ರೇಮ ಎನ್ನುವಂಥ ಮಾತು ಮಾತನಾಡಿದರೆ ಅವು ನಿನ್ನನ್ನು ಒಳಪಡಿಸಿಕೊಳ್ಳುವಂಥ ಮಾತುಗಳು, ನಿನ್ನನ್ನು ಮೋಸ ಮಾಡುವಂಥ ಮಾತುಗಳು. ದೇವರು ಹೇಳುವಂಥ ಮಾತು ಪ್ರೇರೆ. ಅಂದರೆ ಈ ಸಮಾಜದಲ್ಲಿ ಮನುಷ್ಯರು ಹೇಗೆ ಇದ್ದಾರೋ ದೇವರು ತಿಳಿಸ್ತಾರೆ. ಅದಕ್ಕೆ ಮಾನವನ ಹೃದಯವನ್ನು ನೋಡಿ ದೇವರು ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ, ಯೆರೆಮೀಯ ಗ್ರಂಥ 17ನೇ ಅಧ್ಯಾಯ 9ನೇ ವಚನವನ್ನು ನೋಡಿ, ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅಂದರೆ ಹೃದಯವು ಅಂದರೆ ಮಾನವನ ಹೃದಯವು, ಮಾನವನ ಹೃದಯವು ಏನ್ರಿ? ಮನುಷ್ಯನು ಹೊರಗಡೆ ಕಾಣ್ತಾ ಇದ್ದಾನಲ್ಲ, ಹೊರಗಡೆ ಕಾಣುವಂಥ ಮನುಷ್ಯ ನಿಜವಾದ ಸ್ವರೂಪವಲ್ಲ. ಹೊರಗಡೆ ನಾವು ಏನು ನೋಡ್ತಾ ಇದ್ದೀವೋ, ಮುಖಾಮುಖಿಯಾಗಿ ನೋಡ್ತಾ ಇದ್ದೀವೋ, ಅದು ನಿಜ ಸ್ವರೂಪವಲ್ಲ. ನಿಜ ಸ್ವರೂಪ ಹೃದಯವನ್ನು ಪರಿಶೋಧನೆ ಮಾಡಿದಾಗ ಅವನ ನಿಜ ಸ್ವರೂಪ ಗೊತ್ತಾಗುತ್ತೆ. ದೇವರು ಹೇಳುವಂಥ ಮಾತು, ತಂದೆಯಾದ ದೇವರು ಭಕ್ತರ ಮೂಲಕ ಹೇಳಿರುವಂಥ ಮಾತುಗಳು. ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆಯಂತೆ. ಅಂದರೆ ಯಾವ ಹೃದಯಗಳು ಟೋಟಲ್ ಮನುಷ್ಯರೇ, ಟೋಟಲ್ ಭೂಲೋಕದಲ್ಲಿದ್ದಂಥ ಪ್ರತಿ ಮನುಷ್ಯರನ್ನು ಕುರಿತು ಹೇಳುವಂಥ ಮಾತು. ಅದರಲ್ಲಿ ನಿಜವಾದ ಭಕ್ತರು ಯಾರಿರ್ತಾರೋ ಅವರ ಬಗ್ಗೆ ಪರವಾಗಿಲ್ಲ, ನಿಜವಾದ ಭಕ್ತರಿರ್ತಾರೆ. ಎಂಥ ಭಕ್ತರಂತ ನೋಡುವಾಗ ಒಬ್ಬ ಮೋಶೆ ಹಾಗೆ, ಇಲ್ಲಾಂದರೆ ನೋಹಾನನ ಹಾಗೆ, ಯೋಬನ ಹಾಗೆ, ದಾನಿಯೇಲನ ಹಾಗೆ, ಓಕೆನಾ? ಇನ್ನು ಭಕ್ತರಿರ್ತಾರೆ ಪ್ರೇರೆ. ಅಂಥ ಭಕ್ತರ ಒಂದು ಹೃದಯಗಳು ನೋಡುವಾಗ ಕಪಟವಿಲ್ಲದ ಹೃದಯಗಳವು. ಆ ಹೃದಯಗಳು ಕಪಟವಿಲ್ಲದ ಹೃದಯಗಳು, ಮೋಸ ಇಲ್ಲ, ವ್ಯಾಮೋಹ ಇಲ್ಲ,
ದೇವರನ್ನು ಧ್ಯಾನಿಸುತ್ತಾ ದೇವ್ರಿಗೋಸ್ಕರ ಸಿದ್ಧರಾಗಿರುವಂಥ ಹೃದಯಗಳು. ಆ ಹೃದಯಗಳನ್ನು ಕುರಿತು ದೇವರು ಹೇಳಿರುವಂಥ ಮಾತು ಒಳ್ಳೆಯ ಸಾಕ್ಷಿ ಹೇಳಿದ್ದಾರೆ. ಮೋಶೆಯನ್ನು ಕುರಿತು, ನನ್ನ ಮನೆಯಲ್ಲಿ ನಂಬಿಗಸ್ತನು, ನನ್ನ ಮನೆಯಲ್ಲಿ ಮೋಶೆ ನಂಬಿಗಸ್ತನು, ನೋಹಾನನು ಈ ಕಾಲದಲ್ಲಿ ನೀತಿವಂತನು, ಯೋಬನು ನೀತಿವಂತನು, ಭೂಲೋಕದಲ್ಲಿ ಇಂಥ ಭಕ್ತನು ಯಾರಿಲ್ಲ. ಅದೇ ಪ್ರಕಾರ ದಾನಿಯೇಲನು ನನ್ನ ಪ್ರಿಯನು ಎಂದು, ಯೋಬನನ್ನು ಕುರಿತು ಇಂಥ ಭಕ್ತನು ಲೋಕದಲ್ಲಿ ಇಲ್ಲವೆಂದು, ಮೋಶೆನನ್ನು ಕುರಿತು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಎಂದು, ದಾವೀದನನ್ನು ಕುರಿತು ನನ್ನ ಇಷ್ಟವನ್ನು ನೆರವೇರಿಸಿದ ಭಕ್ತನು ಎಂದು ಅವರ ಬಗ್ಗೆ ದೇವರೇ ಸಾಕ್ಷಿ ಕೊಟ್ಟಿದ್ದಾರೆ. ಅಂದರೆ ಅವರ ಹೃದಯಗಳಲ್ಲಿ ಕಪಟವಿಲ್ಲ, ಅವರ ಹೃದಯಗಳಲ್ಲಿ ಮೋಸವಿಲ್ಲ, ಅವರ ಹೃದಯಗಳಲ್ಲಿ ವೇಷಧಾರಣೆ ಇಲ್ಲ. ಮತ್ತು ಯಾರಲ್ಲಿ ಇದೆ ಅಂತ ನೋಡುವಾಗ ಟೋಟಲ್ ಪ್ರಪಂಚ ದೇಶದಲ್ಲಿ ಮನುಷ್ಯರ ಮಧ್ಯದಲ್ಲಿ ತುಂಬಿಕೊಂಡಿದೆ. ಮನುಷ್ಯರ ಮಧ್ಯದಲ್ಲಿ ಇದರಲ್ಲಿ ಅಧಿಕಾರಿಗಳಿದ್ದಾರೆ, ನಾಯಕರು ಇದ್ದಾರೆ, ಮೇಧಾವಿಗಳಿದ್ದಾರೆ, ಜ್ಯೋತಿಷ್ಕರು ಇದ್ದಾರೆ, ಮಾಟ ಮಂತ್ರ ಮಾಡೋರಿದ್ದಾರೆ, ಪಂಡಿತರು ಎಂದು ಕರೆಯಲ್ಪಡ್ತಾ ಇದ್ದಾರೆ. ಇವರೆಲ್ಲರ ಹೃದಯಗಳನ್ನು ಪರಿಶೋಧನೆ ಮಾಡುವಾಗ ಏನಂತ ಹೇಳಿದ್ದಾರೆ? ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಈ ಹೃದಯ ವಂಚನೆಗೆ ಒಳಗಾಗಿದೆ. ನೋಡಿ ಮತ್ತೊಂದು ಸರಿ ಆ ಮಾತನ್ನು. ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಎಲ್ಲದಕ್ಕಿಂತ ವಂಚಕ ಹೃದಯ. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಹೊರಗಡೆ ಕಾಣುವಂಥದ್ದೇನು? ತಂದೆ ಎಂದು ಕರೆಯಲ್ಪಡ್ತಾ ಇದ್ದಾನೆ, ತಾಯಿ ಎಂದು ಕರೆಯಲ್ಪಡ್ತಾ ಇದ್ದಾರೆ, ಮಕ್ಕಳು ಎಂದು, ತಂಗಿಯರೆಂದು, ಹೆಂಡತಿಯರು ಎಂದು, ಗಂಡಂದಿರು ಎಂದು, ಸ್ನೇಹಿತರೆಂದು ಕರೆಯಲ್ಪಡ್ತಾ ಇದ್ದಾರೆ. ಅವರವರ ಧರ್ಮ ಏನಾದರೂ ನೆರವೇರಿಸ್ತಾ ಇದ್ದಾರಾ? ತಾಯಿ ಧರ್ಮ, ತಂದೆಯ ಧರ್ಮ, ಅಣ್ಣನ ಧರ್ಮ, ತಮ್ಮನ ಧರ್ಮ, ಹೆಂಡತಿಯ ಧರ್ಮ, ತಂಗಿಯ ಧರ್ಮ, ಇವೆಲ್ಲ ನೋಡುವಾಗ ಏನು ನಡೀತಾ ಇದೆ? ಎಲ್ಲೋ ಒಂದು ಕಡೆ ಸುಮ್ಮನೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಸುಮ್ಮನೆ ಮಾತಿಗೆ ಮಾತ್ರ. ಆದರೆ ನಿಜ ಜೀವನದಲ್ಲಿ ನೋಡುವಾಗ ಹಾಗಿಲ್ಲ, ನಿಜವಾದ ಬದುಕಿನಲ್ಲಿ ನೋಡುವಾಗ ಹಾಗಿಲ್ಲ. ಮನೆಯಲ್ಲಿ ಗಲಾಟೆಗಳು, ಹೊರಗಡೆ ಗಲಾಟೆಗಳೇ ಯಾಕೆ ಅಂತ ನೋಡುವಾಗ ಊಟದಗೋಸ್ಕರ ಗಲಾಟೆಗಳು, ಏನೋ ಹಣದಗೋಸ್ಕರ ಗಲಾಟೆಗಳು, ಬಟ್ಟೆಗಳಿಗೋಸ್ಕರ ಗಲಾಟೆಗಳು, ಮನೆಯಲ್ಲಿ ಹೊರಗಡೆ ನೋಡಾಗ ಪ್ರಪಂಚ ದೇಶದಲ್ಲಿ ಎಲ್ಲ ಕಡೆ ತುಂಬಿಕೊಂಡಿದೆ. ಪ್ರಿಯರ ದೇವರ ಮಕ್ಕಳಿರ, ಈ ಜಗತ್ತಿನಲ್ಲಿರುವಂಥ ಮನುಷ್ಯನನ್ನು ಕುರಿತು ಯೋಚನೆ ಮಾಡುವಾಗ ಇದೇ ತುಂಬಿಕೊಂಡಿದೆ. ಮಾತೇನು ಮಾತನಾಡುವಾಗ ನನ್ನ ಅಣ್ಣನು ಎಂದು, ನನ್ನ ತಮ್ಮನು ಎಂದು, ನನ್ನ ಮಕ್ಕಳು ಎಂದು, ನನ್ನ ತಂದೆ ತಾಯಿಗಳೆಂದು, ನನ್ನ ಹೆಂಡತಿ ಎಂದು, ನನ್ನ ಗಂಡನು ಎಂದು, ನನ್ನ ಸ್ನೇಹಿತರೆಂದು ದೊಡ್ಡದಾಗಿ ಹೇಳ್ಕೊಂಡ್ರೂ ಕೂಡ ನಿಜವಾಗಲೂ ಅವರ ಸ್ನೇಹಿತ ಹಾಗೆ ಅವರ ಮಧ್ಯದಲ್ಲಿ ಸ್ನೇಹ ಒಳ್ಳೆ ರೀತಿಯಲ್ಲಿದೆಯಾ, ಒಳ್ಳೆ ಆತ್ಮಿಕವಾಗಿದೆಯಾ ಅಂತ ನೋಡುವಾಗ ಇಲ್ಲ ರೀ, ಕೆಟ್ಟೋಗಿದೆ ರೀ. ತಂದೆ ಮಗಳನ್ನು ಕೆಡಿಸಿರುವಂಥ ಇತಿಹಾಸ ಏನ್ರಿ. ಅದೇ ರೀತಿಯಲ್ಲಿ ಚಿಕ್ಕ ಮಕ್ಕಳನ್ನು ಹಾಳು ಮಾಡಿರುವಂಥ ಇತಿಹಾಸ, ತಾತಂದಿರೆಂದು ಕರೆಯಲ್ಪಡುವಂಥ ಮುದುಕರು ಮೊಮ್ಮಕ್ಕಳನ್ನು ಹಾಳು ಮಾಡಿರುವಂಥ ಇತಿಹಾಸ. ಹೃದಯವು ಗುಣವಾಗದ ರೋಗಕ್ಕೆ ಒಳಗಾಗಿದೆ. ವಂಚಕ. ಹೊರಗಡೆ ನೋಡುವಾಗ ಅಂದರೆ ಕುರಿವೇಷ ಹಾಕಿಕೊಂಡಿದೆ. ಹೊರಗಡೆ ಮುಖ ಆಗಿರ್ಬೋದು, ಹೊರಗಡೆ ಮಾತುಗಳಾಗಿರ್ಬೋದು, ಹೊರಗಡೆ ಪ್ರವರ್ತನೆಯಾಗಿರ್ಬೋದು, ಕುರಿವೇಷ ಹಾಕಿಕೊಂಡಿದೆ. ಮೋಸ ನಡೀತಾ ಇದೆ. ಅಧಿಕಾರಿಗಳು ಏನ್ರಿ, ರಾಜಕೀಯ ನಾಯಕರು ಎಲೆಕ್ಷನ್ ಬಂದಾಗ ಬರುವಂಥದ್ದು ನಡೆಯುತ್ತೆ. ಎಲೆಕ್ಷನ್ ಬರುತ್ತಲ್ವ, ನಿಮ್ಮ ಓಟು ನಮ್ಗೆ ಹಾಕಿ, ನಾವು ನಿಮಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತೀವಿ, ಯಾವ ತೊಂದರೆ ಇಲ್ಲದಂತೆ ನಾವು ಪರಿಪಾಲನೆ ಮಾಡುತ್ತೇವೆ ಅಂಥೇಳಿ ಮಾತು ಕೊಡ್ತಾರೆ. ಗೆದ್ದ ಮೇಲೆ ಆ ಮಾತಿನ ಮೇಲೆ ನಿಲ್ಲಲ್ಲ. ಮತ್ತು ಏನಾಯಿತು? ಮಾತೇನಾಯಿತು? ಮಾತು ತಪ್ಪುವವರು. ಮನುಷ್ಯನು ಮಾತು ತಪ್ಪುವವನಾಗಿದ್ದಾನೆ. ಮನುಷ್ಯನಲ್ಲಿ ಸ್ಥಿರವಾದ ಮನಸ್ಸಿಲ್ಲ, ಸ್ಥಿರವಾದಂಥ ಹೃದಯ ಇಲ್ಲ. ಮನುಷ್ಯನು ಕಪಟದಲ್ಲಿದ್ದಾನೆ, ವೇಷಧಾರಿಯಲ್ಲಿದ್ದಾನೆ, ಮೋಸಗಾರನು. ಇಂಥ ಸಮಾಜದಲ್ಲಿ ನಾವಿದ್ದೀವಿ. ಇಂಥ ಸಮಾಜದಲ್ಲಿ ಪ್ರಿಯರ ದೇವರ ಮಕ್ಕಳಿಗೆ ಇದ್ದಂಥ ನಾವು ಸರಿಯಾಗಬೇಕು, ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕಂದ್ರೆ ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.
ದೇವರ ಪ್ರೀತಿಯನ್ನು ಕುರಿತು ಯೋಚನೆ ಮಾಡುವಾಗ ಆತನ ಪ್ರೀತಿ ಬದಲಾಗದ ಪ್ರೀತಿ. ಆತನ ಪ್ರೀತಿ ಏನು? ಬದಲಾಗದ ಪ್ರೀತಿ. ಆತನ ಪ್ರೀತಿ ಶ್ರೇಷ್ಠವಾದದ್ದು. ಆತನ ಪ್ರೀತಿ ಸರ್ವೋತ್ತಮವಾದದ್ದು, ಶಾಶ್ವತವಾದದ್ದು. ಆತನು ಏಕ ರೀತಿಯಲ್ಲಿ ಇರ್ತಾನಂತೆ. ನೋಡಿ, ಒಂದು ಸಾರಿ ಕೀರ್ತನೆ ಗ್ರಂಥ 102ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ ನೋಡಿ ಪ್ರಿಯರೇ. ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದ್ದಿ, ಗಗನಮಂಡಲವು ನಿನ್ನ ಕೈಕೆಲಸವಾಗಿದೆ. ಅವು ನಾಶವಾಗುವವು, ಆದರೆ ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವವು, ಉಡುಪಿನಂತೆ ಅವುಗಳನ್ನು ಬದಲಿಸುತ್ತಿ. ಅವು ಮಾರ್ಪಡುವವು, ನೀನಾದರೂ ಏಕರೀತಿಯಾಗಿದ್ದಿ. ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ ಅಂತ ಹೇಳ್ತಾರೆ ನೋಡಿ. ಅಂದರೆ ಈ ಜಗತ್ತಿನಲ್ಲಿ ಮನುಷ್ಯನು ಬದಲಾಗ್ತಾನೆ, ಈ ಪ್ರಕೃತಿ ಬದಲಾಗುತ್ತೆ, ಆದರೆ ನೀನು ಮಾತ್ರ ಏಕರೀತಿಯಾಗಿದ್ದಿ ತಂದೆ. ನೀವು ಶ್ರೇಷ್ಠರು, ನೀವು ಸರ್ವೋತ್ತಮರು, ನೀವು ಉನ್ನತರು ಅಂಥೇಳಿ ಒಬ್ಬ ಭಕ್ತನು ತಂದೆಯಾದ ದೇವರನ್ನು ಕುರಿತು ಪವಿತ್ರಾತ್ಮನ ಪ್ರೇರಣೆಯಿಂದ ನುಡಿಯುವಂಥ ಮಾತು. ಗಗನಮಂಡಲವು ನಿನ್ನ ಕೈ ಕೆಲಸವಾಗಿದೆ, ಅವು ನಾಶವಾಗುವು, ಆದರೆ ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವವು, ಉಡುಪಿನಂತೆ ಅವುಗಳನ್ನು ಬದಲಿಸುತ್ತಿ. ಅವು ಮಾರ್ಪಡುವವು, ನೀನಾದರೂ ಏಕರೀತಿಯಾಗಿದ್ದಿ. ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. ನಿನ್ನ ವರ್ಷಗಳು. ಪ್ರಿಯರ ದೇವ್ರ ಮಕ್ಕಳಿರ, 25ನೇ ವಚನದಲ್ಲಿ ನೋಡುವಾಗ ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದ್ದಿ ಅಂತಾನೆ. ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದ್ದಿ, ಗಗನಮಂಡಲವು ನಿನ್ನ ಕೈ ಕೆಲಸವಾಗಿದೆ ಅಂತಾನೆ. ಅಂದರೆ ಭೂಮಿಗೆ ಅಸ್ತಿವಾರ ಹಾಕುವಂಥದ್ದು ನೋಡಿ ಪ್ರಿಯರು. ಒಂದು ಮನೆಗೆ ಅಸ್ತಿವಾರವನ್ನು ಹಾಕಬೇಕಾದ್ರೆ ಅದರ ಹಿಂದೆ ಬಹಳ ಕಷ್ಟ ಇದೆ. ಹಣ ಬೇಕು, ಕೆಲಸ ಮಾಡೋರು ಬೇಕು, ವಸ್ತುಗಳು ಬೇಕು, ಇವೆಲ್ಲ ಇರಬೇಕು. ಒಂದು ಮನೆಗೆ ಅಸ್ತಿವಾರ ಹಾಕಬೇಕಾದ್ರೆ ಕೇವಲ ಅಸ್ತಿವಾರ ಹಾಕಿದ ಮೇಲೆ ಮುಗೀತಾ? ಮನೆ ಕಟ್ಟಬೇಕಾದ್ರೆ ಬಹಳ ಕಷ್ಟ. ಅದಕ್ಕೆ ದೊಡ್ಡವರಂತಾರೆ, ಮನೆ ಕಟ್ಟು ನೋಡು, ಮದುವೆ ಮಾಡಿ ನೋಡು ಅಂತ. ಅಂದರೆ ಇದರ ಹಿಂದೆ ಬಹಳ ಪ್ರಯಾಸ ಇದೆ, ಕಷ್ಟ ಇದೆ. ದೇವರು ನೋಡುವಾಗ ಈ ಭೂಮಿಗೆ ಅಸ್ತಿವಾರವನ್ನು ಹಾಕಿದ್ದಾರಂತೆ. ಗಗನಮಂಡಲ ಇದೆ ನೋಡಿ, ಆತನ ಕೈ ಕೆಲಸವಾಗಿದೆಯಂತೆ. ಅಸ್ತಿವಾರ ಯಾಕೆ ಹಾಕಿದ್ದಾರೆ? ಗಗನಮಂಡಲವನ್ನು ಯಾಕೆ ಆತನ ಒಂದು ಕೆಲಸ ಮಾಡಿದ್ದಾರೆ? ಆತನು ಯಾಕೆ ಕೆಲಸ ಮಾಡಿದ್ದಾರೆ? ಇಷ್ಟೊಂದು ಗಗನಮಂಡಲ ಬೇಕಾ? ಇಷ್ಟೊಂದು ವಿಶಾಲವಾದಂಥ ಭೂಮಂಡಲ ಬೇಕಾ? ಯಾತಕ್ಕಾಗಿ ಭೂಮಂಡಲ? ಯಾತಕ್ಕಾಗಿ ಗಗನಮಂಡಲ? ಯಾತಕ್ಕಾಗಿ ಈ ಒಂದು ಸಮುದ್ರ? ಯಾತಕ್ಕಾಗಿ? ದೇವ್ರಿಗಾಗಿಯ? ಪ್ರಿಯರ ದೇವ್ರ ಮಕ್ಕಳಿರ, ಒಂದು ಸರಿ ಆಲೋಚನೆ ಮಾಡಿ. ಇಷ್ಟೊಂದು ವಿಶಾಲವಾದಂಥ ಗಗನವಿದೆ ನೋಡಿ, ಅದು ಯಾರಿಗೋಸ್ಕರ? ನಮಗೋಸ್ಕರ ತಾನೇ. ಅಂತರಿಕ್ಷದಲ್ಲಿ ನಕ್ಷತ್ರಗಳು ಯಾರಿಗೋಸ್ಕರ? ಅವೆಲ್ಲವೂ ನಮಗೋಸ್ಕರ ತಾನೇ. ಭೂಮಂಡಲ ಯಾರಿಗೋಸ್ಕರ? ಅದು ನಮಗೋಸ್ಕರ ತಾನೇ. ಭೂಮಂಡಲವನ್ನು ಅಸ್ತಿವಾರ ಹಾಕಿದ್ದಾನಂತೆ. ಏನ್ರಿ, ಮನುಷ್ಯರು ಕಟ್ಟುವಂಥ ಕಟ್ಟಡಗಳು ನೋಡುವಾಗ ಎಷ್ಟು ವರ್ಷ ಇರುತ್ತೆ ಪ್ರಿಯರೇ? ಮನುಷ್ಯರು ಕಟ್ಟುವಂಥ ಕಟ್ಟಡಗಳನ್ನು ಯೋಚನೆ ಮಾಡುವಾಗ ಎಷ್ಟು ವರ್ಷ ಅದಕ್ಕೆ ಆಯುಷ್ಕಾಲ ಇರುತ್ತೆ ಹೇಳಿ? ಈಗಿನ ಕಾಲದಲ್ಲಿ ನೋಡುವಾಗ 100 ವರ್ಷ ಆದಮೇಲೆ ಏನ್ರಿ ಅದು ನಾಶವಾಗುತ್ತೆ ರೀ, ಅದು ಬಿದ್ದೋಗುತ್ತೆ ರೀ. ಕೆಲವರು ರಾಜರ ಕಾಲದಲ್ಲಿ ನೋಡುವಾಗ ಏನ್ರಿ 500 ವರ್ಷಗಳು, 600 ವರ್ಷಗಳು. ಈಜಿಪ್ಟ್ ದೇಶದಲ್ಲಿ ನೋಡುವಾಗ ದೊಡ್ಡ ದೊಡ್ಡ ಸಮಾಧಿಗಳನ್ನು ಕಟ್ಟಿದ್ದರು, ದೊಡ್ಡ ದೊಡ್ಡ ಒಂದು ಕಲ್ಲಿನ ಮೂಲಕ. ಸುಮಾರು ವರ್ಷಗಳಂದರೆ ಕ್ರಿಸ್ತ ಪೂರ್ವ ಸುಮಾರು 2000 ವರ್ಷಗಳು, ಇಲ್ಲ 3000 ವರ್ಷಗಳಂತ ಹೇಳ್ತಾರೆ. ನ್ಯಾಯವಾಗಿ ನೋಡುವಾಗ ಕ್ರಿಸ್ತ ಪೂರ್ವ 2000 ವರ್ಷಗಳು. ಹೊಸ ಒಡಂಬಡಿಕೆ ಅಂದರೆ ಕ್ರಿಸ್ತ ಪೂರ್ವ 2000, ಕ್ರಿಸ್ತ ಶಕ 2000, ಅಂದರೆ 4000 ವರ್ಷಗಳಾಗಿದೆ ರೀ. ಈಜಿಪ್ಟ್ ದೇಶದಲ್ಲಿದ್ದಂಥ ಸಮಾಧಿಗಳನ್ನು ಕುರಿತು ಆಲೋಚನೆ ಮಾಡುವಾಗ ದೊಡ್ಡ ದೊಡ್ಡ ಕಟ್ಟಡಗಳು, ದೊಡ್ಡ ದೊಡ್ಡ ಕಲ್ಲುಗಳು 4000 ವರ್ಷ ಆಗಿದೆ, 5000 ವರ್ಷ ಆಗಿದೆ ಅಂತ ಹೇಳ್ಕೊಳ್ತೀವಿ. ಅಬ್ಬಬ್ಬಬ್ಬ ಎಷ್ಟು ಇತಿಹಾಸ ಇದೆಯಪ್ಪ ಅಂತ. ಎಷ್ಟು ಇತಿಹಾಸ ಇದೆಯಪ್ಪ ಈಜಿಪ್ಟ್ ದೇಶದ್ದು, ಯೆರೂಸಲೇಮ್ ಪಟ್ಟಣದ್ದು, ಇಲ್ಲಾಂದರೆ ಇನ್ನೊಂದು ದೇಶದ್ದು, ಭಾರತ ದೇಶದ್ದು ಅಂಥೇಳಿ ಈ ರೀತಿ ನಾವು ಮನುಷ್ಯರ ಇತಿಹಾಸವನ್ನು ಕುರಿತು 5000 ವರ್ಷಗಳು, 3000 ವರ್ಷಗಳು, 4000 ವರ್ಷಗಳನ್ನು ಕುರಿತು ನಾವು ಮಾತನಾಡ್ಕೊಳ್ತೀವಿ. ಅವರು ಕಟ್ಟಿರುವಂಥ ಕಟ್ಟಡಗಳೇನು, ಅವರು ಕಟ್ಟಿರುವಂಥ ಕಲ್ಲುಗಳೇನು, ಹಬ್ಬಬ್ಬಬ್ಬ ಎಂಥವ್ರು ಕಟ್ಟಿದ್ದಾರಪ್ಪ ಅವರು ಅಂಥೇಳಿ 3000-4000 ವರ್ಷಗಳಿಗೆ ದೊಡ್ಡದಾಗಿ ನಾವು ಆಶ್ಚರ್ಯ ಪಡ್ತಾ ಇರ್ತೀವಿ.
ಆದರೆ ಭೂಮಂಡಲವನ್ನು ನೋಡುವಾಗ ಏನ್ರಿ ದೇವರ ಅಸ್ಥಿವಾರವನ್ನು ಹಾಕಿದ್ದಾರಂತೆ. ಎಷ್ಟು ವರ್ಷಗಳಾಗಿದೆ ಅಂತ ನೋಡುವಾಗ ಒಂದು ಸಾರಿ ವಿಜ್ಞಾನಿಗಳನ್ನು ಕೇಳಿದರೆ 1350 ಕೋಟಿ ವರ್ಷಗಳ ಹಿಂದೆ ಜಗತ್ತು ಉಂಟಾಗಿದೆ ಎಂದು ಒಂದು ಅಂಕಿಯನ್ನು ಕೊಟ್ಟಿದ್ದಾರೆ ಅವರು. ಅವರ ಪ್ರಕಾರ ಯೋಚನೆ ಮಾಡುವಾಗ 1370 ಕೋಟಿ ವರ್ಷಗಳ ಹಿಂದೆ, ಇಲ್ಲಾಂದರೆ 1370 ಕೋಟಿ, ಇಲ್ಲಾಂದರೆ 1500 ಕೋಟಿ ಅಂತ ಒಬ್ಬೊಬ್ಬರು ಒಂದೊಂದು ಅಂಕೆ ಕೊಡ್ತಾ ಇದ್ದಾರೆ ಲೆಕ್ಕ. ಓಕೆ, ಕೋಟ್ಯಾನು ಕೋಟಿ ವರ್ಷಗಳನ್ನು ಒಂದು ಸಾರಿ ಯೋಚನೆ ಮಾಡುವಾಗ ಅಂದಿನಿಂದ ಇಂದಿನವರೆಗೆ ಈ ಭೂಮಿ ನಾಶವಾಗದಂತೆ, ಅಂತರಿಕ್ಷದಲ್ಲಿ ಸೂರ್ಯನು ನಾಶವಾಗದಂತೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲವಂತ ನೋಡುವಾಗ ಮಾಡ್ತಾ ಇದ್ದಾರೆ. ಮತ್ತು ಯಾರ ಕೆಲಸ ಇದಂತ ನೋಡುವಾಗ ಯಾರ ಕೆಲಸ? ಭೂಮಿ ಹಿಂದೆ ಕೆಲಸ ಇದೆಯಲ್ಲ, ಯಾರ ಕೆಲಸ? ಕುಲ ಬಂದು ಕೆಲಸ ಮಾಡ್ತಾ ಇದೆಯಾ? ಈ ಜಾತಿಯವರು ಬಂದು ಕೆಲಸ ಮಾಡ್ತಾ ಇದೆಯಾ? ಈ ಮತದವರು ಬಂದು ಕೆಲಸ ಮಾಡ್ತಾ ಇದ್ದಾರಾ? ಕುಲ, ಜಾತಿ, ಮತ ಎನ್ನುವಂಥದ್ದು ಮನುಷ್ಯರ ಮಧ್ಯದಲ್ಲಿ ಏನಾಗ್ತಾ ಇದೆ ಅಂತಾರೆ, ಕಿಚ್ಚು ಹೊರಡ್ತಾ ಇದೆ ರೀ. ಅದು ದೆವ್ವದ ಕಿಚ್ಚು, ಅದು ದೇವ್ರದಲ್ಲ, ಅದು ದುರಾತ್ಮದ ಕಿಚ್ಚು. ಅದು ಮತ ಎನ್ನುವಂಥದ್ದು, ಜಾತಿ ಎನ್ನುವಂಥದ್ದು, ಕುಲ ಎನ್ನುವಂಥದ್ದು ಇದೆಯಲ್ಲ, ಇದು ದೇವ್ರ ಮೂಲಕ ಬಂದದ್ದಲ್ಲ. ದೇವ್ರ ಮೂಲಕ ಬಂದದ್ದು ಭೂಮಂಡಲ, ದೇವ್ರ ಮೂಲಕ ಬಂದದ್ದು ಆಕಾಶ ಗಗನಮಂಡಲ, ದೇವ್ರ ಮೂಲಕ ಬಂದದ್ದು ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಗ್ರಹಗಳಾಗಿರ್ಬೋದು, ಇವೆಲ್ಲವೂ ಕೂಡ ದೇವ್ರ ಮೂಲಕ ಬಂದಿದೆ. ದೇವ್ರ ಮೂಲಕ ಬಂದಿರುವಂಥ ಪ್ರತಿ ವಸ್ತುಗಳನ್ನು ಈ ಜಗತ್ತಿನಲ್ಲಿ, ಈ ಪ್ರಕೃತಿಯಲ್ಲಿ ನೋಡುವಾಗ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಮನುಷ್ಯನು ನೋಡುವಾಗ ಕುಲದಗೋಸ್ಕರ, ಜಾತಿಗೋಸ್ಕರ ಏನ್ರಿ ಬಡ್ದಾಡ್ಕೊಂಡು ಸಾಯ್ತಾ ಇದ್ದಾನೆ ಮನುಷ್ಯನು. ಅವರ ಹಿಂದೆ ಪಂಡಿತರು ಎಂದು, ಜ್ಞಾನಿಗಳು ಎಂದು, ಮೇಧಾವಿಗಳೆಂದು ಕರೆಯಲ್ಪಡ್ತಾ ಇದ್ದಾರೆ. ಜನಗಳ ಮಧ್ಯದಲ್ಲಿ ಗೊಂದಲವನ್ನು ಉಂಟು ಮಾಡೋರು, ಜನಗಳ ಮಧ್ಯದಲ್ಲಿ ಗೊಂದಲ, ಗಲಾಟೆಗಳು. ದೇವರು ಉಂಟು ಮಾಡಿದ್ದು ಗಲಾಟೆಗಳು ಮಾಡಿಕೊಳ್ಳೋದಕ್ಕೆ ಅಲ್ಲಪ್ಪ. ದೇವರು ಈ ಜಗತ್ತನ್ನು ಉಂಟು ಮಾಡಿರೋದು ಬಡಿದುಕೊಂಡು ಸಾಯಿರಿ ಅಂತ ದೇವರು ಉಂಟು ಮಾಡಿಲ್ಲಪ್ಪ. ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ದೇವರ ಕೃಪೆ ಮೂಲಕ, ದೇವರ ಪ್ರೀತಿಯ ಮೂಲಕ. ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿರೋದರಿಂದ ಈ ಜಗತ್ತನ್ನು ಉಂಟು ಮಾಡಿದ್ದಾನೆ. ಜಗತ್ತನ್ನು ಉಂಟು ಮಾಡಿ ಕೆಲಸ ಮಾಡ್ತಾ ಇದ್ದಾನೆ ಆತನು ಕೆಲಸ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಈ ಜಗತ್ತನ್ನು ನೋಡ್ತಾ ಇದ್ದಾನೆ. ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು, ಗ್ರಹಗಳನ್ನು ಎಲ್ಲವನ್ನು ನೋಡ್ತಾ ಇದ್ದಾನೆ. ಯಾಕೆಂದರೆ ಅವರು ಉಂಟು ಮಾಡಿದ್ದಾರೆ. ಅವರು ಉಂಟು ಮಾಡಿರೋದರಿಂದ ಈ ಜಗತ್ತನ್ನು ನೋಡ್ತಾ ಇದ್ದಾನೆ. ಜಗತ್ತನ್ನು ನೋಡಿ ಪರಿಶೋಧನೆ ಮಾಡ್ತಾ ಇದ್ದಾನೆ. ಎಲ್ಲರನ್ನು ನೋಡ್ತಾ ಇದ್ದಾನೆ, ಯಾರ್ಯಾರು ಹೇಗೆ ಇದ್ದಾರೆ ಅಂತ, ಯಾರ್ಯಾರು ಯಾವ ರೀತಿ ಇದ್ದಾರೆ ಎಂದು, ಯಾವ ದೇಶದಲ್ಲಿ ಭಕ್ತರಿದ್ದಾರೆಂದು. ಭಕ್ತರಿದ್ದಾರಾ? ದೇವರನ್ನು ಹುಡುಕೋರಿದ್ದಾರಾ? ದೇವರನ್ನು ಹುಡುಕೋರಿಲ್ಲ, ದೇವ್ರಿಗೋಸ್ಕರ ಬದುಕೋರಿಲ್ಲ. ಮತ್ತು ಹೇಗಿದ್ದಾರಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಭೂಭಾಗದಗೋಸ್ಕರ, ಆಸ್ತಿಗೋಸ್ಕರ, ಅಂತಸ್ತುಗೋಸ್ಕರ, ಸಂಪಾದನೆಗೋಸ್ಕರ, ಹೆಸರಿಗೋಸ್ಕರ, ಅಧಿಕಾರದಗೋಸ್ಕರ ತೌಕ ಪಡುವಂಥ ಲೋಕ ಇದು. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿಲ್ಲ. ದೇವರು ಪ್ರೀತಿಸಿರುವುದರಿಂದ ಈ ಭೂಮಿಯನ್ನು ಅದ್ಭುತ ರೀತಿಯಲ್ಲಿ ಉಂಟು ಮಾಡಿದ್ದಾನೆ. ಈ ಭೂಮಿ ನೋಡಿ ಎಷ್ಟು ಅದ್ಭುತವಾಗಿ ಈ ಪ್ರಕೃತಿಯಲ್ಲಿ ಸುತ್ತುತ್ತಾ ಇದೆ. ಯಾವತ್ತಾದರೂ ಒಂದು ದಿನ ದಾರಿ ತಪ್ಪಿದೆಯಾ? ಯಾವತ್ತಾದರೂ ಒಂದು ದಿನ ನಿಂತಿದೆಯಾ? ಯಾವತ್ತಾದರೂ ಒಂದು ದಿನ ರಜೆ ಮಾಡಿದೆಯಾ? ಗಾಳಿ ಆಗಿರ್ಬೋದು, ನೀರು ಆಗಿರ್ಬೋದು, ಭೂಮಿ ಆಗಿರ್ಬೋದು, ಗ್ರಹಗಳಾಗಿರ್ಬೋದು, ಯಾವತ್ತಾದರೂ ಒಂದು ದಿನ ಆದರೂ ಅವು ರಜೆಗಳು ಮಾಡಿದೆಯಾ? ಪ್ರತಿನಿತ್ಯ ಕೆಲಸ ಮಾಡ್ತಾ ಇದೆಯಲ್ಲ, ಆ ಕೆಲಸದ ಹಿಂದೆ ದೇವರ ಪ್ರೀತಿ ಇದೆಯಪ್ಪ. ದೇವರ ಪ್ರೀತಿ, ದೇವರ ಕೃಪೆ ನೋಡಿ. ಇನ್ನೊಂದು ಮಾತನ್ನು ಕೂಡ ಗಮನಿಸೋಣ. ಯೆರೆಮೀಯ ಗ್ರಂಥ 31ನೇ ಅಧ್ಯಾಯ 3ನೇ ವಚನವನ್ನು ನೋಡಿ ಪ್ರಿಯರೇ, ಎಷ್ಟು ಅದ್ಭುತವಾದಂಥ ಮಾತು. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಶಾಶ್ವತವಾದಂಥ ಪ್ರೇಮದಿಂದ, ಬದಲಾಗದ ಪ್ರೇಮದಿಂದ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾವ ರೀತಿ ಪ್ರೀತಿಸ್ತಾ ಇದ್ದಾರೆ ದೇವರು ಅಂತ ನೋಡುವಾಗ ಏನ್ರಿ, ಭೂಮಿಯನ್ನು ಉಂಟು ಮಾಡಿ ಪ್ರೀತಿಸಿದ್ದಾರೆ, ಗಾಳಿಯನ್ನು ಕೊಟ್ಟು ಪ್ರೀತಿಸ್ತಾ ಇದ್ದಾರೆ, ನೀರನ್ನು ಸುರಿಸಿ ಪ್ರೀತಿಸ್ತಾ ಇದ್ದಾರೆ, ಬೆಳೆಯನ್ನು ತರಿಸಿ ಪ್ರೀತಿಸ್ತಾ ಇದ್ದಾರೆ.
ಏನ್ರಿ, ಸೂರ್ಯನನ್ನು ಉರಿಸಿ ಪ್ರೀತಿಸ್ತಾ ಇದ್ದಾರೆ. ದೇವರ ಪ್ರೀತಿ, ಬದಲಾಗದ ಪ್ರೀತಿ, ಶಾಶ್ವತವಾದ ಪ್ರೀತಿ. ಪಾಪದ ಮೇಲೆ ಪಾಪದ ಮೇಲೆ ಪಾಪವನ್ನು ಮಾಡ್ತಾ ಇದ್ದರು ಈ ಜನಾಂಗದವರು. ಪ್ರಪಂಚ ದೇಶದಲ್ಲಿದ್ದಂಥ ಮಾನವರು ಅನೇಕ ಅನ್ಯಾಯ, ಅನೇಕ ಅಧರ್ಮಗಳು ನಡೀತಾ ಇದ್ದರು. ದೇವರು ಪ್ರೀತಿಸ್ತಾ ಇದ್ದಾನೆ, ದೇವರು ಪ್ರೀತಿಸ್ತಾ ಇದ್ದಾನೆ. ಆತನ ಪ್ರೀತಿಯನ್ನು ಕುರಿತು ಒಂದು ಸಾರಿ ಯೋಚನೆ ಮಾಡುವಾಗ ಶಾಶ್ವತವಾದಂಥ ಪ್ರೀತಿಯಿಂದ, ಶ್ರೇಷ್ಠವಾದಂಥ ಪ್ರೀತಿಯಿಂದ, ಸರ್ವೋತ್ತಮವಾದಂಥ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸ್ತಾ ಇದ್ದಾನಂತೆ. ಲೋಕದಲ್ಲಿದ್ದವರು ಎಲ್ಲರನ್ನೂ, ಒಂದು ಕುಲವನ್ನು, ಒಂದು ಜಾತಿಯನ್ನು ಅಲ್ಲ ಪ್ರಿಯರೇ, ಲೋಕದಲ್ಲಿ ಇದ್ದಂಥ ಸರ್ವ ಮಾನವರನ್ನು ಪ್ರೀತಿಸುವಂಥ ತಂದೆ ಪರಮಾತ್ಮನು. ಆತನು ಇದ್ದಾತನು, ಆತನು ಸರ್ವೇಶ್ವರನು, ಆತನು ಮಹಾಶಕ್ತನು. ಏನ್ರಿ, ಆತನ ಮೂಲಕ ಆಕಾಶ, ಆತನ ಮೂಲಕ ಭೂಲೋಕ, ಆತನ ಮೂಲಕ ಏನ್ರಿ ನಕ್ಷತ್ರಗಳು, ಗ್ರಹಗಳು ಎಲ್ಲ ಏನು ಕಾಣುತ್ತೆ? ಏನು ಕಾಣುತ್ತೆ? ದೇವರ ಪ್ರೀತಿ ಕಾಣುತ್ತೆ, ದೇವರ ಪ್ರೀತಿ ಕಾಣುತ್ತೆ. ಆ ಪ್ರೀತಿ ಶಾಶ್ವತವಾದ ಪ್ರೀತಿ, ಬದಲಾಗದ ಪ್ರೀತಿ, ಶಾಶ್ವತವಾದಂಥ ಪ್ರೀತಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಆ ಪ್ರೀತಿಯನ್ನು ಯಾವತ್ತಾದರೂ ಅನುಭವಿಸಿದ್ದೀರಾ? ದೇವರ ಪ್ರೀತಿಯನ್ನು ಯಾವತ್ತಾದರೂ ಅನುಭವಿಸಿದ್ದೀರಾ? ದೇವರ ಪ್ರೀತಿಯನ್ನು ಮನಸ್ಸು ಕೊಟ್ಟು ಆಲೋಚನೆ ಮಾಡಿದ್ದೀರಾ? ಆ ಪ್ರೀತಿ ನಿನಗೋಸ್ಕರ ಅನ್ನವಾಗಿ ಬದಲಾಗಿದೆ ರೀ. ಆ ಪ್ರೀತಿ ಇದೆ ನೋಡಿ, ಆ ಪ್ರೀತಿಯಲ್ಲಿ ನಿನಗೋಸ್ಕರ ಅನ್ನವಾಗಿ ಬದಲಾಗಿದೆ, ನಿನಗೋಸ್ಕರ ಗಾಳಿಯಾಗಿದೆ ದೇವರ ಪ್ರೀತಿ. ಆ ದೇವರ ಪ್ರೀತಿ ಇದೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿಗೆ. ಆ ಪ್ರೀತಿಯಿಂದ ಬಂದಿರುವಂಥ ಮಾತುಗಳ ಮೂಲಕ ನೋಡುವಾಗ ನಿನಗೋಸ್ಕರ ಗಾಳಿಯಾಗಿ ಬಂದಿದೆ, ನಿನಗೋಸ್ಕರ ಅನ್ನವಾಗಿ ಬಂದಿದೆ, ನಿನಗೋಸ್ಕರ ನೀರಾಗಿ ಬಂದಿದೆ, ನಿನಗೋಸ್ಕರ ಆಹಾರ ಪದಾರ್ಥಗಳು. ಒಂದು ಸಾರಿ ಯೋಚನೆ ಮಾಡಿ, ಈ ನಾಲಿಗೆಯಲ್ಲಿ ರುಚಿಕರವಾದಂಥ ಆಹಾರ ಇರಬೇಕು ಅಂತೇಳಿ ಎಷ್ಟು ದಿನಸುಗಳು ಮಾಡಿದ್ದಾನೆ ದೇವರು. ಎಷ್ಟು ಹಣ್ಣುಗಳು, ಎಷ್ಟು ಹಂಪಲುಗಳು, ಎಷ್ಟು ತರಕಾರಿಗಳು, ಎಷ್ಟು 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 ಪ್ರಿಯರಾದ ದೇವರ ಮಕ್ಕಳಿರ. ಅರ್ಥ ಆಗಲ್ವಾ ದೇವರ ಪ್ರೀತಿ? ತಿನ್ನುವಂಥ ಪದಾರ್ಥದಲ್ಲಿ, ತಿನ್ನುವಂಥ ಆಹಾರ ಪದಾರ್ಥದಲ್ಲಿ ದೇವರ ಪ್ರೀತಿ ಅರ್ಥ ಆಗ್ತಾ ಇಲ್ವಾ? ನೀನು ತಿನ್ನುವಂಥ ಒಂದೊಂದು ಆಹಾರ ಪದಾರ್ಥ ನೋಡುವಾಗ ದೇವರ ಪ್ರೀತಿ ಅಡಕವಾಗಿದೆ ಸಹೋದರ ಸಹೋದರಿ. ನೀನು ತಿನ್ನುವಂಥ ಆಹಾರ ಪದಾರ್ಥದಲ್ಲಿ ದೇವರ ಪ್ರೀತಿ ಅಡಕವಾಗಿದೆ, ದೇವರ ಪ್ರೀತಿ ಇದೆ ಅದರಲ್ಲಿ. ಕುಡಿಯುವಂಥ ನೀರಿನಲ್ಲೇ ಆಗಿರ್ಬೋದು, ತಿನ್ನುವಂಥ ಆಹಾರ ಪದಾರ್ಥದಲ್ಲೇ ಆಗಿರ್ಬೋದು, ಪ್ರತಿಯೊಂದು ಪದಾರ್ಥದಲ್ಲಿ ನೋಡುವಾಗ ದೇವರ ಪ್ರೀತಿ ಅದರಲ್ಲಿ ಇದೆ, ದೇವರ ಗುಣಗಳಿದೆ. ಯಾರು ಅರ್ಥ ಮಾಡಿಕೊಂಡಿದ್ದಾರೆ? ಅರ್ಥ ಮಾಡಿಕೊಂಡವರು ಯಾರಿದ್ದಾರೆ? ಅರ್ಥ ಮಾಡಿಕೊಂಡಿದ್ದೀರಾ? ದೇವರನ್ನು ಅರ್ಥ ಮಾಡಿಕೊಂಡಿದ್ದೀರಾ? ದೇವರ ಮನಸ್ಸು ಅರ್ಥ ಆಗಿದೆಯಾ? ದೇವರ ಕಷ್ಟ ಅರ್ಥ ಆಗಿದೆಯಾ? ಅರ್ಥ ಮಾಡಿಕೊಂಡಿದ್ದಾರಾ? ನೋಡುವಾಗ ಅಧಿಕಾರದಗೋಸ್ಕರ, ಸಂಪಾದನೆಗೋಸ್ಕರ ಜಗಳಗಳು ಪ್ರಿಯರೇ, ಜಗಳಗಳು. ಯಾವಾಗ ನೋಡಿದ್ರು ಕೂಡ ಗಲಾಟೆಗಳು. ಅಸೆಂಬ್ಲಿಯಲ್ಲಿ ಕುಳಿತುಕೊಂಡಾಗ ಅಲ್ಲಿ ನೋಡ್ರಿ, ಇವರು ಅವ್ರ ಮೇಲೆ ದೂರನ್ನು ಹೇಳ್ತಾರೆ, ಅವ್ರು ಇವ್ರ ಮೇಲೆ ದೂರನ್ನು ಹೇಳ್ತಾರೆ. ಯಾರಾದರೂ ಪಾಲನೆಗೆ ಬಂದರೆ ಈ ಪಾಲನೆ ಮಾಡುವಂಥವ್ರ ಮೇಲೆ ದೂರ ಚೆಲ್ತಾನೇ ಇರ್ತಾರೆ. ಇವರೇನು ದೊಡ್ಡ ಪಂಡಿತರ ಹಾಗೆ, ಅವ್ರ ಮೇಲೆ ಇವ್ರು ದೂರನ್ನು ಚೆಲ್ತಾರೆ, ಇವ್ರ ಮೇಲೆ ಅವರು. ಪರಿಪಾಲನೆ ಸರಿಯಿಲ್ಲ. ಅದೇ ಪ್ರಕಾರ ದೇವರ ಸೇವಕರಂತ ಕರೆಯಲ್ಪಡುತ್ತಿರುವಂಥ ಇವ್ರ ಮಕ್ಕ ನೋಡಬೇಕು. ಒಬ್ಬ ಸೇವಕರಂದ್ರೆ ಒಬ್ಬರಿಗೆ ಆಗಲ್ಲ, ಒಬ್ಬ ವಿಶ್ವಾಸಿಗಳಂದರೆ ಇವರಂದರೆ ಅವ್ರಿಗಾಗಲ್ಲ, ಅವರಂದರೆ ಇವ್ರಿಗಾಗಲ್ಲ. ಮತ್ತು ಇವರು ಪ್ರಾರ್ಥನೆಗೆ ಹೋಗ್ತಾರೆ, ಅವರು ಭಕ್ತರು, ಇವರು ಭಕ್ತರು, ಎಲ್ಲರೂ ಭಕ್ತರು. ಆದರೆ ಒಬ್ಬರಂದ್ರೆ ಒಬ್ಬರಿಗೆ ಆಗಲ್ವಲ್ಲ. ಇದೆಂಥ ಪ್ರೀತಿ ಪ್ರೇರಿ ಇವ್ರ ಮಧ್ಯದಲ್ಲಿರುವಂಥ ಪ್ರೀತಿ. ಕಪಟ ಪ್ರೀತಿ ಅಲ್ಲಂತೀರಾ? ವೇಷಧಾರಣೆ ಅಲ್ಲಂತೀರಾ? ಮೋಸ ಅಲ್ಲಂತೀರಾ? ಕಪಟ ಇದೆ, ವೇಷಧಾರಣೆ ತುಂಬಿಕೊಂಡಿದೆ ನರಗಳಲ್ಲಿ. ಅದಕ್ಕೆ ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ ಎಂದು ದೇವರು ಹೇಳಿದ್ದಾರೆ. ಮನುಷ್ಯರ ಮಧ್ಯದಲ್ಲಿ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಹೃದಯಗಳು. ಪಾಪದಲ್ಲಿ ತುಂಬಿಕೊಂಡಿದೆ ಈ ಹೃದಯಗಳು, ವ್ಯಾಮೋಹದಲ್ಲಿ, ಕಪಟ ವೇಷಧಾರಣೆಯಲ್ಲಿ ತುಂಬಿದೆ. ಬದಲಾಗದು ಹೋದರೆ ಸುನಾಮಿಗಳು, ಭೂಕಂಪಗಳು, ಚಂಡಮಾರುತಗಳು, ಅನೇಕ ಅಪಘಾತಗಳು ಕಾದುಕೊಂಡಿವೆ. ದೇವರು ನೋಡ್ತಾರೆ, ದೇವರು ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ತಾಳ್ಮೆಯಿಂದ ಇದ್ದಾರೆ ಪ್ರಿಯರೇ, ತಾಳ್ಮೆಯಿಂದ. ಅವರ ಪ್ರೀತಿ ಇದೆಯಲ್ಲ, ಅವರ ಪ್ರೀತಿ ಯಾವಾಗಲೂ ಬದಲಾಗಲ್ಲ.
ಏನ್ರಿ, ಅದೇ ಪ್ರಕಾರ ಅದ್ರ ಜೊತೆಗೆ ಇನ್ನೊಂದಿದೆ ರೀ, ಕೋಪನೂ ಇದೆ. ಅವರಿಗೆ ಇನ್ನೊಂದು ಏನಿದೆ ಅಂತ ನೋಡುವಾಗ ರೋಷನೂ ಕೂಡ ಇದೆ ದೇವರಿಗೆ. ಪ್ರೀತಿಯನ್ನು ಕುರಿತು ಯೋಚನೆ ಮಾಡುವಾಗ ಏನ್ರಿ, ಈ ಜಗತ್ತಿನ ಹಿಂದೆ ದೇವರ ಕೆಲಸ ನಡೀತಾ ಇದೆ, ಅಂದಿನಿಂದ ಇಂದಿನವರೆಗೆ ನಡೀತಾನೇ ಇದೆ. ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ, ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ, ಉನ್ನತ ಮಾರ್ಗದಲ್ಲಿ ನಡೆಸೋದಕ್ಕೆ ಅನೇಕ ಪ್ರಯತ್ನಗಳು. ಟೋಟಲಿ ಜಗತ್ತನ್ನು ನೋಡುವಾಗ ದೇವರ ಕೃಪೆ ಮೂಲಕ ಎಲ್ಲ ಪದಾರ್ಥಗಳು, ಸರ್ವಜೀವರಾಶಿಗಳು ಯಾವುದರಲ್ಲಿ ದೇವರ ಪ್ರೀತಿ ಇಲ್ಲ ಅಂತ ಹೇಳ್ತೀವಿ ಹೇಳಪ್ಪ? ಗಿಡಗಳಲ್ಲ, ಮರಗಳಲ್ಲ, ದೇವರ ಪ್ರೀತಿ ಇಲ್ವಾ? ಗಿಡಗಳನ್ನು ಪರಿಶೋಧನೆ ಮಾಡು, ದೇವರ ಪ್ರೀತಿ ಕಾಣುತ್ತೆ. ಮರಗಳನ್ನು ಪರಿಶೋಧನೆ ಮಾಡು, ದೇವರ ಪ್ರೀತಿ ಕಾಣುತ್ತೆ. ಹಣ್ಣುಗಳನ್ನು ಪರಿಶೋಧನೆ ಮಾಡು, ದೇವರ ಪ್ರೀತಿ ಕಾಣುತ್ತೆ. ಜಂತುಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಎಲ್ಲವನ್ನು ಯಾವುದು ನೋಡಿದ್ರೂ ಕೂಡ ಅದರಲ್ಲಿ ದೇವರ ಪ್ರೀತಿ ಕಾಣುತ್ತೆ. ನಿನ್ನ ದೇಹವನ್ನು ನೋಡುವಾಗ ದೇವರ ಪ್ರೀತಿ ಕಾಣುತ್ತೆ. ನಿನ್ನ ಶರೀರವನ್ನು ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ನೀನು ಪರಿಶೋಧನೆ ಮಾಡುವಾಗ, ಆಲೋಚನೆ ಮಾಡುವಾಗ ದೇವರ ಪ್ರೀತಿ ಕಾಣುತ್ತೆ. ಆ ಪ್ರೀತಿ ಎಂಥದ್ದಂತೂ ನೋಡುವಾಗ ಶಾಶ್ವತವಾದಂಥ ಪ್ರೀತಿ, ಶ್ರೇಷ್ಠವಾದಂಥ ಪ್ರೀತಿ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರೇ. ಮಲಾಕಿ, ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ, ಆದದರಿಂದ ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ. ಅಂದರೆ ಇಸ್ರಾಯೇಲರ ಮೇಲೆ, ಯಾಕೋಬನ ವಂಶದ ಮೇಲೆ ನೋಡುವಾಗ ಅನೇಕ ಸಾರಿ ಕೋಪ ಮಾಡಿಕೊಂಡಿದ್ದಾನೆ. ಯಾಕೆ ಕೋಪ ಅಂತ ನೋಡುವಾಗ ಅವರ ಬದುಕುಗಳು ಸರಿಯಿಲ್ಲ ರೀ, ಪಾಪದ ಬದುಕುಗಳು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕಾಗಿತ್ತು, ಆದರೂ ಕೂಡ ಉಳಿಸಿದ್ದಾನೆ ದೇವರು. ಯಾಕೆಂತ ನೋಡುವಾಗ ಅವರ ಇತಿಹಾಸವನ್ನು ನೋಡುವಾಗ ಏನ್ರಿ ಪ್ರಿಯರಾದ ದೇವರು ಮಕ್ಕಳಿರ, ಪಾಪದ ಜೀವನಗಳು. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ನೋಡಿ, 16, 17ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆತನನ್ನು ಯಾಕೆ ಕೊಟ್ಟಿದ್ದಾನಂತೆ? ಅಂದರೆ ಮೇಲ್ಗಡೆ ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನಂತೆ. ಎಷ್ಟೋ ಪ್ರೀತಿಯನ್ನು, ಎಷ್ಟು ಪ್ರೀತಿ ದೇವರೇ ಅಂತ ಕೇಳಿದಾಗ ನಿನಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆಯಾ ಮಗನೇ? ಭೂಮಿ ಆಕಾಶ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟಕ್ಕಿಂತ ಉನ್ನತವಾಗಿದೆ ನನ್ನ ಪ್ರೀತಿ ಅಂತಾರೆ. ಈ ಭೂಮಿಯಿಂದ ಆಕಾಶಕ್ಕೆ ಅಳತೆ ಮಾಡಿ ನೋಡಿ, ಈ ಭೂಮಿಯನ್ನು ಅಳತೆ ಮಾಡಿ ನೋಡಿ, ಆಕಾಶವನ್ನು ಅಳತೆ ಮಾಡಿ ನೋಡಿ. ಈ ಆಕಾಶ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಸಮುದ್ರವಾಗಿರ್ಬೋದು, ಎಷ್ಟು ಅಗಲ ಇದೆಯೋ, ಎಷ್ಟು ಉದ್ದ ಇದೆಯೋ ಅದನ್ನು ಒಂದು ಸಾರಿ ಅಳತೆ ಮಾಡಿ ನೋಡಿ. ಅದಕ್ಕಿಂತ ಉನ್ನತವಾಗಿದೆ ನನ್ನ ಪ್ರೀತಿ ಅಂತ ಹೇಳ್ತಾರೆ ದೇವರು. ಅದಕ್ಕಿಂತ ಉನ್ನತವಾಗಿದೆ ನನ್ನ ಪ್ರೀತಿ. ಉನ್ನತವಾಗಿರುವುದರಿಂದ ದೊಡ್ಡದಾಗಿ ಮಾಡಿದ್ದೀನಿ ಆಕಾಶವನ್ನು, ಉನ್ನತವಾಗಿರುವುದರಿಂದ ಭೂಮಿಯನ್ನು ದೊಡ್ಡದಾಗಿ ಮಾಡಿದ್ದೇನೆ, ಸಮುದ್ರವನ್ನು ಅಗಲವಾಗಿ ಮಾಡಿದ್ದೇನೆ, ಅನೇಕ ಜೀವರಾಶಿಗಳನ್ನು ಉಂಟು ಮಾಡಿದ್ದೀನಿ, ಗಿಡಗಳು, ಮರಗಳು, ಇವೆಲ್ಲ ನೋಡುವಾಗ ದೇವರ ಪ್ರೀತಿ ಅರ್ಥ ಆಗುತ್ತೆ. ಇವರಿಗೆ ದೇವರ ಪ್ರೀತಿ ಅರ್ಥ ಮಾಡ್ಕೊಳ್ಳೋದು ಏನಿಲ್ಲ. ಏನಾದರೂ ಕೊಟ್ಟರೇನೇ ನಂಬ್ತೀವಂತಾರೆ ಇವರು ಎಲ್ಲರೂ ಕೂಡ ದುಷ್ಟರು. ಏನಾದರೂ ಕೊಡಬೇಕಾ ದೇವರು? ಮತ್ತೆ ಏನಾದರೂ ಕೊಡಬೇಕಾ? ದೇವರು ನಿನ್ನ ತಂದೆ ಅಲ್ವಾ? ನಿನಗೆ ಜೀವಿತ ಕೊಟ್ಟಿಲ್ವಾ? ಅಂಗಾಲು ಮೊದಲುಗೊಂಡು ನಿನಗೆ ಆಕಾರವನ್ನು ಕೊಟ್ಟಿಲ್ವಾ? ಅಂಗಾಲು ಮೊದಲುಗೊಂಡು ಆಕಾರವನ್ನು ಕೊಟ್ಟಿರುವಾಗ ಮತ್ತೆ ಏನಾದರೂ ಕೊಟ್ಟರೆ ನೀನು ನಂಬ್ತೀನಿ ಅಂದರೆ ನಿನ್ನ ನಂಬಿಕೆ ದೇವ್ರಿಗೆ ಬೇಕಾ? ಆ ದೇವರನ್ನು ಹುಡುಕಬೇಕಯ್ಯ, ಆ ದೇವರನ್ನು ಪರಿಶೋಧನೆ ಮಾಡಬೇಕಯ್ಯ, ಆ ದೇವರನ್ನು ಪರಿಶೋಧನೆ ಮಾಡಿ ಹುಡುಕಬೇಕಯ್ಯ. ಆ ದೇವರನ್ನು ಹುಡುಕೋದು ಬಿಟ್ಟು ಆ ದೇವರನ್ನು ನಂಬ್ತೀವಿ, ಯೇಸು ಪ್ರಭುವನ್ನು ನಂಬ್ತೀವಿ, ಏನು ಕೊಡ್ತೀರ ನಮಗೆ? ಯೇಸು ಪ್ರಭುವನ್ನು ನಂಬ್ತೀವಿ, ನಮಗೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು, ನಾವು ಸಾಲದಲ್ಲಿದ್ದೀವಿ, ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀರಾ? ಸಾಲವನ್ನು ತೀರಿಸ್ತೀರಾ? ಯಾವನಿಗೆ ಬೇಕು ನಿನ್ನ ನಂಬಿಕೆ? ಯಾವನಿಗೆ ಬೇಕು ನಿನ್ನ ಭಕ್ತಿ? ಯಾರಿಗೆ ಬೇಕಾ ನಿನ್ನ ನಂಬಿಕೆ? ಏನಾದರೂ ಕೊಟ್ಟರೆ ಬರ್ತೀಯಾ? ಜಗತ್ತು ಕೊಟ್ಟಿಲ್ವಾ? ಈ ಜಗತ್ತಿನಲ್ಲಿ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು, ಮಳೆಯನ್ನು, ಗಾಳಿಯನ್ನು ತರಿಸ್ತಾ ಇಲ್ವಾ? ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಎಲ್ಲ ಅವಯವಗಳನ್ನು ನಿನಗೆ ಕೊಟ್ಟಿಲ್ವಾ? ಮತ್ತೆ ಏನಾದರೂ ಕೊಡಬೇಕಾ? ಇನ್ನೊಂದು ಕೊಡ್ತಾನೆ, ಏಟು. ಏನೇಟು? ಗುಂಡಿಗೆಗೆ ಹೇಟು.
ನಿನ್ನ ಗುಂಡಿಗೆನ ಹಿಸುಕಿದರೆ ಒಂದೇ ಒಂದು ಕ್ಷಣದಲ್ಲಿ ಸಾವು ಬರುತ್ತೆ. ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ಪಾತಾಳದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆ, ಅಲ್ಲಿಗೆ ಹೋಗಬೇಕಾಗತ್ತೆ ಸಹೋದರ. ದೇವರನ್ನು ನಂಬಬೇಕಾದರೆ ರೋಗ ಹೋಗುತ್ತೆ ಅಂತ ನಂಬಿದರೆ ನಂಬಿಕೆ ಅಲ್ಲ ಅದು. ಉದ್ಯೋಗ ಬರುತ್ತೆ ದೇವರನ್ನ ನಂಬಿಕೊಂಡ್ರೆ ಅದು ನಂಬಿಕೆ ಅಲ್ಲ. ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದಕ್ಕೆ ನಂಬಿದ್ದೀನಿ ಅಂದರೆ ಅದು ನಂಬಿಕೆ ಅಲ್ಲ. ನಿಜವಾದ ನಂಬಿಕೆ ಎತ್ತ ತಂದೆ ನನ್ನ ದೇವರು ಅಂತ ನಂಬಬೇಕು. ಯೇಸು ಕ್ರಿಸ್ತನು ನನ್ನ ಸ್ವಂತ ರಕ್ಷಕನು ಎಂದು ನಂಬಬೇಕು. ಕಷ್ಟ ಇದ್ದರೂ ಶೋಧನೆಗಳಿದ್ದರೆ ಏನಿದ್ರೂ ಪರವಾಗಿಲ್ಲ, ದೇವರು ನಿಜವಾದ ದೇವರು ನನ್ನ ತಂದೆ, ಅವರು ನನಗೆ ಪ್ರಾಣ ಕೊಟ್ಟಿದ್ದಾರೆ, ಅವರು ನನಗೆ ಉಸಿರು ಕೊಟ್ಟಿದ್ದಾರೆ, ಅವರು ನನಗೆ ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವನ್ನು ಕೊಟ್ಟಿದ್ದಾರೆ, ತಾಯಿಯ ಗರ್ಭದಲ್ಲಿ ರೂಪ ಕೊಟ್ಟಿದ್ದಾರೆ, ಅವರೇ ನನ್ನ ಎತ್ತ ತಂದೆ ಅಂತ ಹೇಳಿ ಹೃದಯ ಪೂರ್ವಕದಿಂದ ನಂಬಬೇಕು. ಅದು ನಿಜವಾದ ನಂಬಿಕೆಯಾಗುತ್ತೆ ದೇವರನ್ನು ಕುರಿತು. ಅಂಥ ನಂಬಿಕೆ ಬೇಕು ದೇವರಿಗೆ. ಅಂಥ ನಂಬಿಕೆ ಪ್ರಿಯರ ದೇವರ ಮಕ್ಕಳಿಗೆ ಆಲೋಚನೆ ಮಾಡಿ. ದೇವರ ಪ್ರೀತಿ ಬದಲಾಗದ ಪ್ರೀತಿ, ಶಾಶ್ವತವಾದಂಥ ಪ್ರೀತಿ, ಅದ್ಭುತವಾದಂಥ ಪ್ರೀತಿ, ಸರ್ವೋತ್ತಮವಾದಂಥ ಪ್ರೀತಿ ದೇವರ ಪ್ರೀತಿ. ಆ ಪ್ರೀತಿಯ ಬಗ್ಗೆ ಒಂದು ಸಾರಿ ಯೋಚನೆ ಮಾಡುವಾಗ ಏನ್ರಿ, 2ನೇ ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನು ಒಂದು ಸಾರಿ ಪರಿಶೋಧನೆ ಮಾಡಿ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳೋ ಪ್ರಕಾರ ಆತನು ತಡ ಮಾಡೋನ. ಏನು ವಾಗ್ದಾನ ಮಾಡಿದ್ದಾನೆ ದೇವರು? ಕರ್ತನು ಏನು ವಾಗ್ದಾನ ಮಾಡಿದ್ದಾನೆ? ತನ್ನ ಪ್ರಿಯ ಕುಮಾರನನ್ನು 2ನೇ ಆಗಮನದಲ್ಲಿ ನಡೆಸ್ತಾನೆ. 2ನೇ ಆಗಮನ ಬಂದರೆ ಏನು ನಡೆಯುತ್ತೆ? ನೀತಿವಂತರು ಎತ್ತಲ್ಪಡ್ತಾರೆ, ಅನೀತಿವಂತರು ಬಿಡಲ್ಪಡ್ತಾರೆ. ಜಗತ್ತೇನಾಗುತ್ತೆ ಅಂತ ನೋಡುವಾಗ ಸುಟ್ಟು ಬೂದಿ ಆಗುತ್ತೆ ರೀ. ದೇವರು ಮಾಡಿರುವಂಥ ವಾಗ್ದಾನ ಏನಂತ ನೋಡುವಾಗ ತನ್ನ ಪ್ರಿಯ ಕುಮಾರನನ್ನು ಕಳಿಸ್ಕೊಡ್ತಾನೆ 2ನೇ ಆಗಮನದಲ್ಲಿ. ಕಳಿಸಿಕೊಟ್ಟಾಗ ಪಂಚಭೂತಗಳು ಲಯವಾಗುತ್ತೆ. ಭಕ್ತರು, ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ, ನರಕಕ್ಕೆ. ಈ ಜಗತ್ತು ನಾಶವಾಗುತ್ತೆ. ಇದು ವಾಗ್ದಾನ ಮಾಡಿದ್ದಾನೆ. ಇದು ಮಾಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾನೆ. ತನ್ನ ಪ್ರಿಯಕುಮಾರನನ್ನು ಕಳಿಸ್ಕೊಡ್ತೀನಿ ಅಂತೇಳಿ ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನ ಯಾಕೆ ತಡವಾಗ್ತಾ ಇದೆ ಅಂತ ನೋಡುವಾಗ ಒಂದು ಸಾರಿ ಗಮನಿಸಬೇಕು. ಈ ವಾಗ್ದಾನ ಯಾಕೆ ದೇವರು ತಡ ಮಾಡ್ತಾ ಇದ್ದಾನೆ ಎನ್ನುವಂಥ ವಿಷಯವನ್ನು ಇಲ್ಲಿ ಗಮನಿಸ್ರಿ. ಮತ್ತೊಂದು ಸಾರಿ ಓದೋಣ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಅಂದರೆ ದೇವರು ಅಂದುಕೊಂಡ ಪ್ರಕಾರ ಒಂದು ವೇಳೆ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ರೆ ಜಗತ್ತು ನಾಶವಾಗುತ್ತೆ. ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ಬೆಂಕಿ ಕೊಂಡಕ್ಕೆ ಹೋಗ್ತಾರೆ. ಈ ಪಂಚಭೂತಗಳಂದರೆ ಗಾಳಿ, ನೀರು, ಬೆಂಕಿ, ಮಣ್ಣು, ಶೂನ್ಯ, ಈ ಜಗತ್ತು ಲಯವಾಗಿ ಹೋಗುತ್ತೆ, ಸುಟ್ಟು ಬೂದಿಯಾಗಿ ಹೋಗುತ್ತೆ. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಅದು ನಡೆಯುತ್ತೆ. ಆದರೆ ಅದನ್ನು ಮಾಡದೆ ಇನ್ನೂ ಎದುರು ನೋಡ್ತಾ ಇದ್ದಾನೆಂದರೆ ಏನು ಕಾಣ್ತಾ ಇದೆ ಅಂತ ನೋಡುವಾಗ ಶಾಶ್ವತ ಪ್ರೀತಿಯಿಂದ ನಿನ್ನನ್ನು ಕರೀತಾ ಇದ್ದಾನೆ. ಶಾಶ್ವತವಾದಂಥ ಪ್ರೀತಿಯಿಂದ, ಬದಲಾಗದ ಪ್ರೀತಿಯಿಂದ ಆತನು ನಿನ್ನನ್ನು ಕರೀತಾ ಇದ್ದಾನೆ. ಬಾ ಮಗನೇ, ಬಾ ಮಗಳೇ, ಭಕ್ತಿಯಿಂದ ನಡ್ಕೊಳ್ರಿ ಮಕ್ಕಳಿರಾ ಅಂತೇಳಿ ದೇವರು ಕರೀತಾ ಇದ್ದಾನೆ. ಭಕ್ತರ ಮೂಲಕ, ಗ್ರಂಥದ ಮೂಲಕ, ಪತ್ರಿಕೆಗಳ ಮೂಲಕ ಕರೀತಾ ಇದ್ದಾನೆ. ಕರೆದಾಗ ನೀವು ಬೇಡಪ್ಪ, ನಮ್ಮನ್ನು ನಿಮ್ಮ ಜಾತಿಯಲ್ಲಿ ಸೇರಿಸ್ಕೊಂಡ್ಬಿಡ್ತೀರಾ, ನಮ್ಮನ್ನು ನುಂಗಿ ಬಿಡ್ತೀರಾ, ನಮ್ಮನ್ನು ಕುಡಿದು ಬಿಡ್ತೀರಾ, ನಿಮ್ಮ ಜನಾಂಗ ಬೆಳೆಯುತ್ತೆ, ನನ್ನ ಜನಾಂಗ ಕಮ್ಮಿ ಆಗುತ್ತೆ, ಅದಕ್ಕೆ ನಾವು ಬರಲ್ಲಪ್ಪ ಅಂತೇಳಿ ತುಂಬ ಜನ ದೂರವಾಗ್ತಾ ಇದ್ದಾರೆ. ನಮ್ಮ ತಂದೆಯಾದ ದೇವರನ್ನು ಕುರಿತು ಅರ್ಥ ಮಾಡಿಕೊಳ್ಳದೆ, ದೇವರು ಪರಮಾತ್ಮನು, ದೇವರು ಸತ್ಯವಂತನು, ದೇವರು ಪರಿಶುದ್ಧನು, ದೇವರು ಶ್ರೇಷ್ಠನು, ಆ ದೇವರ ಮೂಲಕ ಜಗತ್ತು ಉಂಟಾಗಿದೆ. ಆ ತಂದೆಯಾದ ದೇವರ ಮೂಲಕ ನಿನಗೂ ಜೀವಿತ, ನನಗೂ ಜೀವಿತ, ಭೂಲೋಕದಲ್ಲಿ ಸರ್ವ ಮಾನವರಿಗೆ ಜೀವಿತ ಕಾಲ ಬಂದಿದೆ. ಎಲ್ಲರಿಗೂ ಜೀವಿತ. ನೀನು ಇವತ್ತು ಬದುಕಿದ್ದಿ ಅಂದರೆ ದೇವರ ಕೃಪೆ ಮೂಲಕ. ನೀನು ಇವತ್ತು ಆರೋಗ್ಯದಿಂದ ಇದ್ದಿ ಅಂದರೆ ದೇವರ ಕೃಪೆ ಮೂಲಕ. ನೀನು ಇವತ್ತು ಉಸಿರಿನಲ್ಲಿ ಇದ್ದಿ ಅಂದರೆ, ನೀನು ಇವತ್ತು ಉಸಿರಿನಿಂದ ಇದ್ದಿ ಅಂದರೆ, ನಿನ್ನ ಗುಂಡಿಗೆ ಒಡ್ಕೊಳ್ತಾ ಇದ್ದಿ ಅಂದರೆ ದೇವರ ಕೃಪೆ ಮೂಲಕ. ಸಹೋದರ, ಸಹೋದರಿ, ನೀನು ಬದಲಾಗಬೇಕು. ನಿನ್ನ ಮನಸ್ಸು ಬದಲಾವಣೆ ಮಾಡಿಕೊಳ್ಬೇಕು. ಭಕ್ತಿಯಿಂದ ನಡಿಬೇಕು, ವಾಕ್ಯದ ಪ್ರಕಾರ ನಡಿಬೇಕು. ಇಷ್ಟ ಬಂದ ಹಾಗೆ ನಡ್ಕೊಂಡ್ರೆ ನಿನಗೆ ದುರ್ಗತಿ ಕಾದಿದೆ ಎನ್ನುವಂಥ ಸಂಗತಿ ನೀನು ಮರೆಯಬಾರ್ದು.
ಆ ತಂದೆಯಾದ ದೇವರು ಕ್ರಿಸ್ತ ಪೂರ್ವದಲ್ಲಿ ಅನೇಕ ಮಂದಿ ಸೇವಕರನ್ನು ಕಳಿಸಿಕೊಟ್ಟು, ಬನ್ನಿರಿ ನನ್ನ ಮಕ್ಕಳಿರ, ನನ್ನ ಜೊತೆಯಲ್ಲಿ ಬನ್ನಿ, ನನ್ನ ಬಳಿಗೆ ಬನ್ನಿ ಅಂತ ಕರೆದಿದ್ದಾರೆ. ಇವಾಗಲೂ ಕೂಡ ಕರೀತಾ ಇದ್ದಾರೆ, ಬಾ ಮಕ್ಕಳಿರ, ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ, ಭಕ್ತಿಯಿಂದ ನಡ್ಕೊಳ್ಳಿ. ನೀವೇನು ನನ್ನ ಕೊಡೋದು ಬೇಕಾಗಿಲ್ಲ, ನಿಮ್ಮ ಹಣ ಬೇಕಾಗಿಲ್ಲ, ನಿನ್ನ ಸಂಪಾದನೆ ಬೇಕಾಗಿಲ್ಲ, ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟು ಭಕ್ತಿಯಿಂದ ಬದುಕಿರಿ, ಅಷ್ಟೇ ಸಾಕು ಅಂತ ಹೇಳ್ತಾರೆ ದೇವರು. ನೀವು ಭಕ್ತಿಯಿಂದ ಬದುಕಿರಿಪ್ಪ, ನೀವು ಭಕ್ತಿಯಿಂದ ಬದುಕಿ, ಈ ಲೋಕದಲ್ಲಿ ಭಕ್ತರಾಗಿ ನೀತಿವಂತರಾಗಿ ಬದುಕಿ, ಅದೇ ಸಾಕು ನನಗೆ ಅಂತ ಹೇಳ್ತಾರೆ. ನೀತಿ ಮಾರ್ಗ ಅಂದರೆ ಅದು ಬೈಬಲ್ ಮಾರ್ಗ, ಯೇಸು ಕ್ರಿಸ್ತರು ತೋರಿಸಿರುವಂಥ ಮಾರ್ಗ. ಈ ಮಾರ್ಗದಲ್ಲಿ ಬಂದು ಭಕ್ತಿಯಿಂದ ನೀತಿಯಿಂದ ಬದುಕಿರಿ ನನ್ನ ಮಕ್ಕಳಿರ ಅಂತ. ದೇವರ ಪ್ರೀತಿ ಬದಲಾಗದ ಪ್ರೀತಿ. ಅದಕ್ಕೆ ತನ್ನ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ, ಒಬ್ಬನೇ ತನ್ನ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟಿದ್ದಾನೆ. ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ತನ್ನ ಜೊತೆಯಲ್ಲಿದ್ದಂಥ ಕ್ರಿಸ್ತನನ್ನು, ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಆತನ ಮೂಲಕ ರಕ್ಷಣೆಯ ಮಾರ್ಗವನ್ನು ಈ ಜಗತ್ತಿಗೆ ತೋರಿಸಿದ್ದಾನೆ. ಎಲ್ಲರೂ ರಕ್ಷಣೆ ಹೊಂದಬೇಕು ಎಂದು, ಎಲ್ಲರೂ ಸತ್ಯದ ಮಾರ್ಗದಲ್ಲಿ ಬರಬೇಕು ಎಂದು. ಕೊನೆಯದಾಗಿ ಇನ್ನೊಂದು ವಚನವನ್ನು ತೋರಿಸಿ ನಾನು ಮುಗಿಸ್ತೀನಿ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು ನೋಡಿ ಪ್ರಿಯರೇ. 3ನೇ ವಚನ ಓದಿ. 3ನೇ ವಚನ, ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಎಲ್ಲ ಮನುಷ್ಯರು ಅಂದರೆ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ಸತ್ಯದ ಜ್ಞಾನವನ್ನು ಅಂದರೆ ರಕ್ಷಣೆಯನ್ನು ಪಡ್ಕೊಳ್ಬೇಕು. ರಕ್ಷಣೆ ಪಡ್ಕೊಂಡು ಸತ್ಯದ ಜ್ಞಾನದಲ್ಲಿ ಸೇರಬೇಕು ಎನ್ನುವಂಥದ್ದು ದೇವರ ಕೋರಿಕೆ. ಎಲ್ಲರೂ ನನ್ನ ಮಕ್ಕಳು, ನೀವೆಲ್ಲರೂ ಕೂಡ ರಕ್ಷಣೆ ಹೊಂದಬೇಕು. ನೀವೆಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಜ್ಞಾನದಲ್ಲಿ ಸೇರಬೇಕು ಅಂತ. ಸತ್ಯದ ಜ್ಞಾನದಲ್ಲಿ, ಈ ಸತ್ಯದ ಜ್ಞಾನದಲ್ಲಿ ಸೇರಿಸೋದಕ್ಕೆ ಕ್ರಿಸ್ತ ಪೂರ್ವದಲ್ಲಿ ಭಕ್ತಾದಿಗಳು, 1ನೇ ಶತಮಾನದಲ್ಲಿ ತನ್ನ ಪ್ರಿಯ ಕುಮಾರನು, ಆನಂತರ ಅಪೋಸ್ತಲರು, ಆನಂತರ ಕ್ರೈಸ್ತರು, ಇವರೆಲ್ಲರೂ ಬಂದಿದ್ದಾರೆ. ನಿಜವಾದ ಭಕ್ತರು, ನಿಜವಾದ ಸೇವಕರು, ನಿಜವಾದ ಕ್ರೈಸ್ತರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಎಲ್ಲ ತ್ಯಾಗ ಮಾಡಿದ್ದಾರೆ ಪ್ರಿಯರೇ. ತ್ಯಾಗ ಮಾಡಿದ್ದಾರೆ. ಆಸ್ತಿಯನ್ನು, ಅಂತಸ್ತನ್ನು ತ್ಯಾಗ ಮಾಡಿ, ತಮ್ಮ ಬದುಕುಗಳನ್ನು ತ್ಯಾಗ ಮಾಡಿ, ತಮ್ಮ ಜೀವಿತವನ್ನು ತ್ಯಾಗ ಮಾಡಿ ಈ ಸತ್ಯವಾದಂಥ ಸುವಾರ್ತೆಯನ್ನು ಪ್ರಪಂಚಕ್ಕೆ ತಲುಪಿಸಿದ್ದಾರೆ. ಅನೇಕರು ರಕ್ಷಣೆ ಮಾರ್ಗವನ್ನು ಪಡೆಯೋದಕ್ಕೆ, ರಕ್ಷಣೆ ಮಾರ್ಗದಲ್ಲಿ ಸೇರಿಸೋದಕ್ಕೆ ಅವರ ಬದುಕುಗಳನ್ನು ಪಣವಾಗಿಟ್ಟಿದ್ದಾರೆ. ಮತ್ತು ನೀನು ನಾನು ಏನು ಮಾಡ್ತಾಯಿದ್ದೀವಿ ಈ ಲೋಕದಲ್ಲಿ? ಇವಾಗ ನೀನು ನಾನು ಏನು ಮಾಡ್ತಾಯಿದ್ದೀವಿ? ಏನಯ್ಯ ಮಾಡ್ತಾಯಿದ್ದೀರಾ? ಏನಪ್ಪ ಮಾಡ್ತಾಯಿದ್ದೀರಾ? ಏನಮ್ಮ ಮಾಡ್ತಾಯಿದ್ದೀರಾ? ತಿಂದು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ? ತಿಂದು ನೆಮ್ಮದಿಯ ಹಾಯಾಗಿ ಬದುಕುಗಳನ್ನು ಸಾಗಿಸ್ತೀರಾ? ತಿಂದು 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 ಮತ್ತರಾಗ್ತೀರಾ? ದುರ್ಗತಿ ಕಾದಿದೆಯಲ್ಲ, ಹಿಂದೆ ದುರ್ಗತಿ ಇದೆ. ತಿಂದು 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 ಮತ್ತರಾದರೆ, ಈ ಲೋಕದಲ್ಲಿ ಮತ್ತರಾಗಿ ಮದ್ದುಗಳಾಗಿ ಬದುಕಿರೆ ದೇವರು ನಿಮ್ಮನ್ನು ಬಿಡಲ್ಲ. ದೇವರ ಕೆಲಸ ಇದೆ. ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ನಡಿಬೇಕು, ಪ್ರೀತಿಯಿಂದ ನಡಿಬೇಕು. ಆನಂತರ ಸಭೆಯಲ್ಲಿದ್ದಂಥ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು, ಆತ್ಮಿಕವಾಗಿ ಅಭಿವೃದ್ಧಿ ಆಗಬೇಕು, ಆತ್ಮಿಕವಾಗಿ ಬೆಳಿಬೇಕು, ಅನ್ಯೋನ್ಯತೆ ಸಹವಾಸದಲ್ಲಿರಬೇಕು, ದೇವರ ಸಹವಾಸದಲ್ಲಿರಬೇಕು. ಇದು ಇನ್ನೊಬ್ಬರನ್ನು ಬಲಪಡಿಸಬೇಕು, ಆತ್ಮಿಕವಾಗಿ ಬಲಪಡಿಸಬೇಕು. ಮಾತಿನಲ್ಲಿ, ಕ್ರಿಯೆಗಳಲ್ಲಿ, ಪ್ರವರ್ತನೆಯಲ್ಲಿ, ಪ್ರತಿಯೊಂದರಲ್ಲಿ ನೀನು ಬಲಪಡಿಸ್ಬೇಕು. ಏನು ಮಾಡ್ತಾ ಇದ್ದೀಯಾ ನೀನು? ಎಲ್ಲಿದ್ದೀಯಾ ನೀನು? ಯಾವ ಮೂಲೆಯಲ್ಲಿದ್ದೀಯಾ ನೀನು? ಆಲೋಚನೆ ಮಾಡು ಒಂದು ಸಾರಿ. ಇನ್ನೊಂದು ಆತ್ಮನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀಯಾ, ಅಥವಾ ದೇವರ ಪ್ರೀತಿಯನ್ನು ಇನ್ನೂ ದಾಸ್ತಾರ ಮಾಡ್ತಾ ಇದೆಯಾ? ಏನು ಮಾಡ್ತಾಯಿದೀಯ? ದೇವರ ಪ್ರೀತಿಯನ್ನು ದಾಸ್ತಾರ ಮಾಡ್ತಾ ಇದೆಯಾ? ಗಾಳಿ ಬಿಡ್ತಾ ಇದೆಯಾ? ಎಲ್ಲಿದ್ದೀರಾ? ಯಾವ ಆಲೋಚನೆಯಲ್ಲಿದ್ದೀರಾ? ಏನು ಕೆಲಸದಲ್ಲಿದ್ದೀರಾ? ಕೆಲಸ ಮಾಡಿಕೊಡೋದು ಅಂತ ದೇವರ ಉದ್ದೇಶ ಅಲ್ಲ, ಕೆಲಸ ಮಾಡಿಕೊಳ್ಬೋದು, ಆದರೆ ಭಕ್ತಿ ನಂಬಿಕೆ ಕೆಡಬಾರದು. ಆದ್ದರಿಂದ ಜಾಗ್ರತೆ ಪ್ರಿಯರೇ, ಎಚ್ಚರಿಕೆ. ನಿಮ್ಮ ಭಕ್ತಿ ಎಚ್ಚರಿಕೆ, ನಿಮ್ಮ ನಂಬಿಕೆ ಎಚ್ಚರಿಕೆ, ನಿಮ್ಮ ಜೀವಿತವನ್ನು ಕುರಿತು ಎಚ್ಚರಿಕೆ. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಅವರು ಭಕ್ತಿಯಲ್ಲಿ ಇದ್ದಾರಾ ಇಲ್ವೋ ಅದು ಬೇಡ. ನೀನು ಭಕ್ತಿಯಲ್ಲಿ ಇದ್ದೀಯಾ ಇಲ್ವೋ ಅದನ್ನು ನೋಡ್ಕೊಂಡು ಸಾರಿ ಚೆಕ್ ಮಾಡ್ಕೊ. ನೀನು ಭಕ್ತಿಯಲ್ಲಿ ಇದ್ದೀಯಾ
ಇಲ್ವಾ? ವಾಕ್ಯದ ಪ್ರಕಾರ ನಿನ್ನ ಬದುಕು ಇದೆಯಾ ಇಲ್ವಾ? ನಿನ್ನ ಹೃದಯವನ್ನು ನೀನು ಚೆಕ್ ಮಾಡ್ಕೋ. ಯಾಕೆಂದರೆ ದೇವರು ನೋಡುವಂಥದ್ದು ನಿನ್ನ ಹೃದಯ, ದೇವರು ನೋಡುವಂಥದ್ದು ನಿನ್ನ ಮನಸ್ಸು. ಜಾಗ್ರತೆ. ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ತಂದೆಯ ದೇವರೇ, ನಿಮ್ಮ ಪ್ರೀತಿಯನ್ನು ನೋಡುವಾಗ ಅದ್ಭುತ ತಂದೆ. ಈ ಜಗತ್ತಿನಲ್ಲಿ, ಈ ಪ್ರಕೃತಿಯಲ್ಲಿ ನೋಡುವಾಗ ಪ್ರತಿಯೊಂದರಲ್ಲಿ ನಿಮ್ಮ ಪ್ರೀತಿ ಕಾಣುತ್ತೆ, ನಿಮ್ಮ ಗುಣ ಕಾಣುತ್ತೆ. ತಿನ್ನುವಂಥ ಆಹಾರ ಪದಾರ್ಥದಲ್ಲಿ ನಿಮ್ಮ ಗುಣ ಕಾಣುತ್ತೆ. ಕುಡಿಯುವಂಥ ನೀರಿನಲ್ಲಿ, ಹಣ್ಣಿನಲ್ಲಿ, ಪ್ರತಿಯೊಂದರಲ್ಲಿ ನಿಮ್ಮ ಪ್ರೀತಿ ಕಾಣುತ್ತೆ ತಂದೆ. ನೀವು ಈ ಲೋಕವನ್ನು ಪ್ರೀತಿಸಿರುವಂಥದ್ದು ಶಾಶ್ವತವಾದಂಥ ಪ್ರೀತಿಯಿಂದ. ನಿಮ್ಮ ಪ್ರೀತಿ ಬದಲಾಗ್ತಾ ಇಲ್ಲ ತಂದೆ. ಒಂದು ವೇಳೆ ನೀವು ಕೋಪದಲ್ಲಿದ್ದೀರಂದರೆ ಅದು ನಮ್ಮ ಪಾಪಗಳೇ ಕಾರಣ, ನಮ್ಮ ತಪ್ಪುಗಳೇ ಕಾರಣ. ತಂದೆಯ ದೇವರೇ, ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ಪ್ರತಿಯೊಬ್ಬರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಮನಸ್ಸನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.